ಬೀಸುವ ಗಾಳಿ ಮೆಲ್ಲನೆ ಬೃಹದಾಕಾರದ ಆಲದ ಮರದ ಎಲೆಗಳ ಸ್ಪರ್ಶಿಸಲು ತಣ್ಣನೆ ಗಾಳಿ ಚಿಲಿಪಿಲಿಗಳ ಜೊತೆ ಹಾಡುತ್ತಾ ಸುಯ್ಯೆಂದು ನನ್ನ ತಾಕಲು ಅದುವೇ ಸುಮಧುರ ಧನ್ಯನಾದೆ ಓ ನೇಸರ. ಈ ಹಸಿರೇ ಹೀಗೆ ನೋಡುತ್ತಾ ಕಣ್ಣಿಗೆ ತಂಪಾದರೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಹತ್ತು kg ಮಾರ್ಕೆಟ್ನಿಂದ ತಗೊಂಡು ಬರೋ ಹಣ್ಣಿಗಿಂತ ಕಣ್ಣೆದುರಿಗೆ ಸ್ವತಃ ನಾವೇ ಮರದಿಂದ ಕೀಳೋ ಹಣ್ಣಿನಲ್ಲಿರೋ ಸುಖ ಬೇರೆ ಯಾವುದರಲ್ಲೂ ಇರೋದಿಲ್ಲ. ಬೆಂಗಳೂರಿನ ಪಕ್ಕದಲ್ಲಿರೋ ಈ ಊರು ಹೆಸರುಘಟ್ಟ, ಕೃಷಿಗೆ ಹೆಸರಾದ ಊರು. ಮೋಡ ಕವಿದಿತ್ತು, ಮಳೆ ಬೀಳೋ ಸೂಚನೆ ಕಾಡ್ತಿತ್ತು. ಆದರೂ ನಾವು ಮಹಾಕಾಲೇಶ್ವರ ಫಾರ್ಮ್ ಹೌಸ್ಗೆ ಬಂದ್ವಿ. ಎದುರಿಗೆ ಬರ್ತಿದ್ದಂಗೆ ಮಹಾಕಾಲೇಶ್ವರ ಗೋ ಸಂಸ್ಥಾನ, ಹಲಸಿನ ಮರ. ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ಇಬ್ಬರು ಮುದೋಳು ಕಾಯ್ತಾ ಇದ್ರು. ಎದುರುಗಡೆ ಮಹಾಕಾಲೇಶ್ವರ ಗರ್ಭಗುಡಿ ಇತ್ತು. ಈಶ್ವರನ ನೆನೆಯುತ್ತಾ ಗರ್ಭಗುಡಿಯ ಬಳಿ ಹೋದೆ. ಗರ್ಭಗುಡಿ ಹಿಂದೆಯೇ ಬೃಹದಾಕಾರದ ಆಲದ ಮರ ಇತ್ತು. ಈ ಫಾರ್ಮ್ನಲ್ಲಿ ಅನೇಕ ದೇಸಿ ಹಸುಗಳಿತ್ತು. ಈ ಹಸುಗಳನ್ನು ನೋಡೋ ಕುತೂಹಲ ನನಗೆ ಕಾದಿತ್ತು. ಮೊದಲಿಗೆ ಮಹಾಕಾಲೇಶ್ವರ ಗರ್ಭಗುಡಿಯ ಪಕ್ಕದಲ್ಲಿ ಈ ದೇಸಿ ಹಸುಗಳಿಗಾಗಿಯೇ ಒಣ ಹುಲ್ಲನ್ನು ಶೇಖರಣೆ ಮಾಡಿಟ್ಟಿದೆ. ಇಲ್ಲಿ ಬರತಕ್ಕಂಥ ಕೆಲವರು ದೇಸಿ ಹಸುಗಳಿಗಾಗಿ ಒಣಮೇವನ್ನು ಕೂಡ ದಾನ ಮಾಡ್ತಾರೆ.
ಹೊರಗೆ ಬರ್ತಿದ್ದಂಗೆ ಮಹಾಕಾಲೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಮನೆ ಕೂಡ ಇದೆ. ಆ ಮನೆ ಒಳಗಡೆ ನಾನು ಕಾಲಿಡ್ತಿದ್ದಂಗೆ ದೇಸಿ ಹಸುವಿನಿಂದ ಮಾಡಿದ ಮಜ್ಜಿಗೆ ಕೂಡ ಇತ್ತು. ನಾನಂತೂ 2 ಗ್ಲಾಸ್ ತೃಪ್ತಿಯಿಂದ ಕುಡಿದೆ. ಬೊಂಬಾಟದ ಒಂದು ಆಲದ ಮರ ಇದೆ, ಎಲ್ಲರೂ ಇಲ್ಲಿ ನೋಡಿ. ಸೂಪರ್ ಆಗಿದೆ. ಈ ಜಾಗದಲ್ಲಿ ಮಲ್ಕೊಂಡ್ರಂತೂ ಸ್ವರ್ಗದಲ್ಲಿ ನಿದ್ದೆ ಮಾಡ್ದಂಗಿರುತ್ತೆ. ಅಂತ ಒಂದು ಜಾಗಕ್ಕೆ ಇವತ್ತು ಬಂದಿದ್ದೀವಿ, ಮಹಾಕಾಲೇಶ್ವರ ಗೋ ಸಂಸ್ಥಾನಕ್ಕೆ. ಇವತ್ತು ನಾವು ವಿಶೇಷವಾದ ಒಂದು ಗೋ ಸಂರಕ್ಷಣಾ, ದೇಸಿ ಗೋ ಸಂರಕ್ಷಣಾ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಜೊತೆಗೆ ಒಂದು ವಿಶೇಷವಾದ ವ್ಯಕ್ತಿಯೊಬ್ಬರು ಇದ್ದಾರೆ. ಇವರು ಸಾಕಷ್ಟು ಇಲ್ಲಿ ಗೋ ಸಂರಕ್ಷಣೆ ಬಗ್ಗೆ ನಮಗೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾರೆ. ಅವೇರ್ನೆಸ್ ಏನು ಅನ್ನೋದನ್ನು ಕೂಡ ಇವರು ಇವತ್ತು ಮಂತಟ್ಟು ಮಾಡಿಕೊಡ್ತಾರೆ. ಸರ್, ನಿಮ್ಮದೊಂದು ಪರಿಚಯ ಮಾಡಿಕೊಡಿ. ಸರ್, ಇದು ನನ್ನ ಹೆಸರು ಸಿದ್ದೇಶ್ ಅಂತೇಳಿ. ನಾನು ಈ ಗೋಶಾಲೆಗೆ ಆಗಾಗ ಬರ್ತಾ ಇರ್ತೀನಿ. ಇದನ್ನು ನಡೆಸೋರು ಬೇರೆ ಇದ್ದಾರೆ, ರಘು ಅಂತೇಳಿ. ಅವರು ಇನ್ನೂ ಸ್ವಂತಕ್ಕೆ ಒಂದಷ್ಟು ದೇಸಿ ಹಸುಗಳನ್ನೆಲ್ಲ ಖರೀದಿ ಮಾಡ್ಕೊಂಡು ತೊಗೊಂಬಂದು ಇಲ್ಲಿ ದೇಸಿ ತಳಿ ಹಸುಗಳನ್ನ ಉಳಿಸೋವಂಥ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅದನ್ನು ನೋಡಿ ನನಗೂ ಇನ್ಸ್ಪೈರಿಂಗ್ ಅನ್ನಿಸ್ತು. ನಾವು ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ಜೊತೆಗೆ ನಿಲ್ಲಬೇಕು ಅಥವಾ ಏನೋ ಹೆಲ್ಪ್ ಮಾಡಬೇಕು, ನಮ್ಮ ಕೈಲಾದಂಥ ಕೆಲಸ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇವ್ರದ್ದು ಈಗ ನೀವು ಇಲ್ಲಿ ನೃತ್ಯ ಗ್ರಾಮ ಅಂತ ಇದೆ, ಹೆಸರುಘಟ್ಟ ನೃತ್ಯ ಗ್ರಾಮದಿಂದ ವಾಕಬಲ್ ಡಿಸ್ಟೆನ್ಸಲ್ಲಿದೆ ಮಹಾಕಾಲೇಶ್ವರ ಗೋ ಸಂಸ್ಥಾನ ಅಂತೇಳಿ. ಈಗ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಮಹಾಕಾಲೇಶ್ವರ ಗೋ ಸಂಸ್ಥಾನ ಅಂತಂದರೆ ಡೈರೆಕ್ಟ್ ಲೊಕೇಶನ್ ಇಲ್ಲಿಗೆ ಬರುತ್ತೆ. ಇಲ್ಲಿ ಏನು ಅಂತಂದರೆ ನನ್ನ ಇದು ಎಲ್ಲ ದೇಸಿ ತಳಿಯ ಬಹುತೇಕ ತಳಿ ಹಸುಗಳಿದ್ದಾವೆ. ಇಲ್ಲಿ ಯಾವ ಕಾರಣಕ್ಕೂ ಸಿಂಧಿ ಹಸುಗಳಿಲ್ಲ, ಜರ್ಸಿ ಹಸುಗಳಿಲ್ಲ. ನಾವು ಸಾಕ್ತಾ ಇರೋಂಥದ್ದು ಇಲ್ಲಿ ತಳಿ ಉಳಿಸ್ಬೇಕು ಅನ್ನೋದು ಮೇಯ್ನ್ ಇಂಟೆನ್ಷನ್ನು. ಆ ಕಾರಣಕ್ಕೆ ನಮ್ಮಲ್ಲಿ ಏನಂದರೆ ದೇಸಿ ತಳಿಯ ಅದೇ ನಾವು ಹೇಳ್ದಂಗೆ ಗುಜರಾತಿನಲ್ಲಿ ಸಿಗುವಂಥ ಗೀರ್ ಇರ್ಬೋದು, ಮಲೆನಾಡು ಕಡೆ ಸಿಗುವಂಥ ಮಲೆನಾಡು ಗಿಡ್ಡ ಇರ್ಬೋದು, ನಮ್ಮ ಹಳೆ ಮೈಸೂರು ಭಾಗದ ಹಳ್ಳಿಕಾರ್ ಇರ್ಬೋದು, ಆಮೇಲೆ ಈ ಕಡೆ ನಿಮ್ಮ ಕೋಲಾರ ಈ ಕಡೆ ಎಲ್ಲ ಬರುವಂಥ ಇವು ಏನು ಅಮೃತ್ ಮಹಲ್ಗಳಿರ್ಬೋದು, ಆಮೇಲೆ ಕಾಂಕ್ರೇಜ್ ಅಂತ ಒಂದು ತಳಿ ಇದೆ, ಅದು ಇವೆಲ್ಲವನ್ನು ನಮ್ಮ ಗೋಶಾಲೆಯಲ್ಲೇ ಇಟ್ಟಿದ್ದೀವಿ. ಅಲ್ಲಿ ನೋಡ್ಕೊಂಬರೋಣ. ಸೊ ಅವೆಲ್ಲ ಏನು ಅಂದರೆ ಹಾಗೆ ಅವಾಗ ಒಬ್ಬೊಬ್ರು ಯಾರೋ ಒಬ್ರು ಕೊಡಿಸಿರೋದು, ಸೊ ನಾವೇ ಒಂದು ಕಡೆಯಿಂದ ನೋಡಿಕೊಂಡು ಹುಡ್ಕೊಂಡು ನಮಗೆ ಪರ್ಚೇಸ್ ಮಾಡಿ ತಂದಿರೋ ಅಂಥದ್ದು. ಕೆಲವೆಲ್ಲ ನೋಡೋಕೆ ಈಗ ಮನೆಯಲ್ಲಿ ಒಬ್ಬರಿಗೆ ಒಂದು ಫ್ಯಾಮಿಲಿ ಇರುತ್ತೆ, ಅವ್ರಿಗೆ ನೋಡ್ಕೊಳಕ್ಕಾಗೋದಿಲ್ಲ, ಅವ್ರು ಯಾವುದೋ ಒಂದು ಗೋಶಾಲೆ ಕೊಟ್ಬಿಡೋಣ ಅಂತ ಅಂದ್ಕೊತಾರೆ. ಸೊ ಅಂಥವರು ಕೊಟ್ಟಿರೋ ಅಂಥವು ಇದ್ದಾವೆ. ಈಗ ನಮಗೆ ನೋಡ್ಕೊಳಕ್ಕಾಗಲ್ಲ, ನೀವು ಹೆಂಗೋ ಸಾಕ್ತಾ ಇದ್ದೀರಲ್ಲ, ನೀವು ಸಾಕಿ ಅಂತ ಆ ಥರದಲ್ಲಿ ಕೊಟ್ಟಿರೋ ಅಂಥವು ಇದ್ದಾವೆ. ಕೆಲವರು ನಮಗೆ ಏನೋ ಕೆಲವರು ಹೇಳಿರ್ತಾರಲ್ಲ, ನಿಮ್ಗೇನೋ ಗೋದಾನ ಮಾಡಬೇಕು ಅಂತ ಹೇಳಿರ್ತಾರೆ. ಸೊ ಅಂಥವ್ರೂ ಸಮೇತ ಎಷ್ಟೋ ಜನ ಬಂದಿದ್ದರು, ನಾವು ಒಂದು 5 ಸಿಂಧಿಯಸ ಇದ್ದಾವೆ ಕೊಡಿಸ್ಬಿಡ್ತೀವಿ, ತೊಗೊಂಬಿಡಿ, ನಮ್ಮಲ್ಲಿ ಸಾಕೋಕ್ಕಾಗ್ತಾ ಇಲ್ಲ ಅಂತ. ದಯಮಾಡಿ ತರಬೇಡಿ. ಯಾವ ಕಾರಣಕ್ಕೂ ನಾವು ಸಿಂಧಿ ಹಸುಗಳನ್ನ ಸಾಕೋದಿಲ್ಲ. ನಮಗೇನಿದ್ರು ದೇಸಿ ತಳಿ ಹಸುಗಳು ಮಾತ್ರ, ಅದನ್ನು ಕೊಡಿಸಿದ್ರೆ ಮಾತ್ರ ಇಲ್ಲಿ ತೊಗೊಳ್ತಾರೆ. ಇವನ್ನೇನು ಆ ತಳಿ ಹಸುಗಳನ್ನು ಮಾತ್ರ ಸಾಕ್ತೀವಿ. ಅದೇ ತಳಿ ಹಸುಗಳೇ ಇದ್ದಾವೆ. ಇದು ನೋಡ್ರಿ, ನಾವು ಈ ಕೊಟ್ಟಿಗೆ ಬಂದಿದ್ದಾವೆ ಇದು ನೋಡಿ ಸರ್. ಈಗ ಇದು ಏನು ಉದ್ದಕ್ಕೆ ನೋಡಿದ್ರು ಕಂಪ್ಲೀಟ್ ಇದು ಹಳ್ಳಿಕಾರ್ ಇದು. ಇದು ಹಳ್ಳಿ ಅಂದರೆ ಇದು ನಮಗೆ ಎಸ್ಪೆಷಲಿ ಈ ಜಾಗದಲ್ಲಿ ಇರೋವಂಥದ್ದು ಇದು ಓಲ್ಡ್ ಮೈಸೂರು. ಇದು ನೋಡಕ್ಕೆ ಅಂದರೆ ಕೋಡು ಉದ್ದಕ್ಕೆ ಬರುತ್ತೆ. ನೋಡೋಕ್ಕೆ ಇದೆಲ್ಲ ಕರ್ನಾಟಕದಲ್ಲಿ ಇದು ಹಳ್ಳಿಕಾರ್ ಅಂತ. ಎಸ್ಪೆಷಲಿ ಓಲ್ಡ್ ಮೈಸೂರಿನಲ್ಲಿ ಯಥೇಚ್ಛವಾಗಿರುವಂಥ ತಳಿ. ಇದು ಇದೆಯಲ್ಲ, ಇದು ಗೀರು, ಅದು ಗೀರು, ಇದು ಗೀರು, ಇದೆಲ್ಲ ಗುಜರಾತಿಂದ ತರಿಸಿರುವಂಥದ್ದು. ಇದು ಒಂದು ಸ್ವಲ್ಪ ಹಾಲು ಜಾಸ್ತಿ ಕೊಡ್ತಾರೆ.
ಈ ಹಸುಗಳು ಇದು ಅಂದಾಜು ಎಷ್ಟು ಲೀಟರ್ ಹಾಲು ಕೊಡ್ಬೋದು ಸರ್ ಇದು 4ರಿಂದ 10 ಲೀಟರ್ ತನಕ ಕೊಡ್ತಾರೆ ಹಸುಗಳ ಮೇಲೆ. 4ರಿಂದ 10 ಲೀಟರ್ವರೆಗೂ. ಒನ್ ಟೈಮ್ 2 ಟೈಮ್ ಕರೀತಾರೆ. ಬೆಳಗ್ಗೆ ಮತ್ತು ಬೆಳಗ್ಗೆ ಮತ್ತು ಸಂಜೆ ಕರೀತಾರೆ. ಇಲ್ಲಿ ನಾವು ಅದೇ ಹೇಳಿದ್ವಲ್ಲ, ಇಲ್ಲಿ ಜಾಸ್ತಿ ಹಾಲನ್ನು ಪ್ರೊಡಕ್ಷನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇವ್ರು ಏನೇ ಮಾಡಿದ್ರು 50% ಕರುಗೆ 50% ಇಲ್ಲಿ ಏನು ನೋಡ್ಕೊಳ್ಳೋರು ಇರ್ತಾರಲ್ಲ ಅವ್ರಿಗೆ ಉಪಯೋಗಿಸ್ಕೊಳ್ಳೋಕೆ ಅಂತಲೇ ಕರೆಯೋದು. ಕಮರ್ಷಿಯಲ್ ಆಗಿ ಏನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದೊಂದ್ರದ್ದು ಮಾತ್ರ ನಿಮಗೆ ಇದು ಜಾಸ್ತಿ ಬರುತ್ತೆ. ಇನ್ನು ಅದು ತೋರಿಸಿದ್ದೀನಿ. ಇದು ಗೋಪಾಲ್ ಅಂತ ಇದೆ. ಇದು ನಂದಿ. ಇದು ಈ ಗೀರ್ ತಳಿ ಇದೆ. ಇದು ಈಗ ನಾವು ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ, ನಾವು ಯಾವ ಕಾರಣಕ್ಕೂ ಇಂಜೆಕ್ಷನ್ ಮಾಡಿಸ್ಬಿಟ್ಟು ಕ್ರಾಸಿಂಗ್ ಮಾಡಿಸೋದೇ ಇಲ್ಲ. ಓರಿಗಳೇ ಅದಕ್ಕೆ ಅದರದ್ದೇ ತಳಿಯ ಓರಿಗಳಿದ್ದಾವೆ. ಇದರಲ್ಲಿ ಮಲ್ನಾಡು ಗಿಡ್ಡ ನೋಡಿದ್ರಲ್ಲ, ಅಲ್ಲಿ ಕೆಳಗಡೆ ಕಟ್ಟಿದ್ದಾರೆ. ಮಲ್ನಾಡು ಗಿಡ್ಡಕ್ಕೆ ಮಲ್ನಾಡು ಗಿಡದಿಂದಲೇ ಕ್ರಾಸಿಂಗ್ ಮಾಡಿಸ್ತಾರೆ. ಗೀರ್ಗೆಲ್ಲ ಇವ್ರು ಗೋಪಾಲ್ ಅಂತ ಇವನೇ ಗುರು ಅಂತ ಇದ್ದಾನೆ ನೋಡಿ, ಕಾಂಕ್ರೇಸ್. ಅವನು ಕಾಂಕ್ರೇಸ್ಗೆಲ್ಲ ಅವನೇ ಕ್ರಾಸಿಂಗ್ ಮಾಡೋದು. ಇದು ಇದ್ರದ್ದು ನಮ್ಮ ಗೀರ್ ಇವನು ಭೀಮ. ಇದು ಒಂದು ನೋಡಿದ್ರೆ ಗೊತ್ತಾಗುತ್ತೆ. ಭುಜ ಇದೆಯಲ್ಲ, ನಮ್ಮ ದೇಶೀಯ ತಳಿಯ ಹುಲ್ಲುಗಳದ್ದು ಭುಜಗಳಲ್ಲೇ ಗೊತ್ತಾಗುತ್ತೆ. ನೀವು ಟೆಂಪಲಲ್ಲಿ ಇದನ್ನ ಕೆತ್ತನೆ ಮಾಡಿರ್ತಾರೆ ನೋಡಿ, ನಿಮ್ಗೆ ಅದೇ ಶೇಪಲ್ಲೇ ಕಾಣುತ್ತೆ. ಈ ನಮ್ಮ ದೇಶೀಯ ತಳಿ ಹಸುಗಳದ್ದು ಮತ್ತು ಎತ್ತುಗಳದ್ದು, ಎಸ್ಪೆಷಲಿ ಎತ್ತುಗಳದ್ದು ಭುಜ ಏನಿದೆಯಲ್ಲ, ನಿಮಗೆ ನಮ್ಮ ಪಾರಂಪರಿಕ ಹಳೆಯ ಕಾಲದ ಯಾವುದೇ ಶಿವನ ದೇವಸ್ಥಾನದ್ದು ನಂಬಿ ಕೆತ್ತನೆ ಮಾಡಿಟ್ಟಿರ್ತಾರಲ್ಲ, ಅದೇ ರೀತಿಯಲ್ಲೇ ಭುಜ ಇರುತ್ತೆ. ಅವು ಕುತ್ಕೊಂಡ್ರು ಅಷ್ಟೇ ನಿಮಗೆ. ಅವು ಕುತ್ಕೊಂಡ್ರೆ ನೀವು ದೇವಸ್ಥಾನ ಮುಂದೆ ಏನದು ಒಂದು ಬಲಗಾಲ ನಿಮ್ಗೆ ಹಾಕಿ ಹಿಂಗೆ ಮಡಿಸಿ ಕುತ್ಕೊಂಡಿರುತ್ತಲ್ಲ, ಇದಕ್ಕಿಂತ ಇನ್ನೊಂದು ಹರೇ ಕೃಷ್ಣ ಅಂತ ಒಂದು ಇತ್ತು. ಅದು ನಿಮಗೆ ನೋಡಿದ್ರೆ ಮೈಸೂರು ನಂದಿ ಬೆಟ್ಟದಲ್ಲಿ ಏನು ನಂದಿ ಇದೆಯಲ್ಲ, ಸೇಮ್ ಪೋಸ್. ನೀವು ಅದನ್ನ ನೋಡಿದ್ರೆ ಅದೇ ಥರನೇ ಕುತ್ಕೊಳ್ತಾ ಇದ್ದಿದ್ದು. ಒಂದು ಕಾಲು ಹಿಂಗೆ ಮಡ್ಚಿಡೋದು, ಹಿಂದಿಂದ ಹಿಂಗೆ ಹಾಕೊಂಡು ಹಿಂಗೆ ಕುತ್ಕೊಂತು ಅಂದರೆ ನಿಮಗೆ ಅಲ್ಲಿ ಕೆತ್ತನೆ ಮಾಡಿರೋಂಥದ್ದು ವಿಗ್ರಹ ಹೆಂಗಿದೆಯೋ ಸೇಮ್ ಹಂಗೆ ಕುತ್ಕೊಂಡು. ಈ ಭುಜಗಳಲ್ಲೇ ಗೊತ್ತಾಗುತ್ತೆ ನಮ್ಗೆ ಏನು ಗೀರ್ದು ಮತ್ತು ನಮ್ಮ ಆ ಕಡೆ ಈ ಕಡೆ ಮಂಚಿಗಳನ್ನ ಹಾಕೊಂಡು ರಾತ್ರಿ ಬರೋದು. ರಾತ್ರಿ 10-11 ಆದ್ಮೇಲೆ ಆಫೀಸಿನಲ್ಲಿ ಮುಗಿಸ್ಕೊಂಡು ಇಲ್ಲಿ ಮಂಚಗಳನ್ನ ಹಾಕೊಂಡು ಇಲ್ಲೇ ಮಾಡ್ಕೊಳ್ಳೋದು. ರಾತ್ರಿ ಎಲ್ಲ ಇಲ್ಲಿ ಎಂಥ ಪೀಸ್ಫುಲ್ ನಿದ್ದೆ ಬರುತ್ತೆ. ಮತ್ತೆ ನೋಡ್ರಿ, ಈಗ ನೀವು ಇಲ್ಲಿದ್ದೀರಲ್ಲ, ಈ ಸ್ಮೆಲ್ ನಿಮಗೆ ಬ್ಯಾಡ್ ಸ್ಮೆಲ್ ಏನಾದ್ರು ಒಂಚೂರು ಇದೆಯಾ? ಈಗ ಇಲ್ಲಿ ಬಂದಿದ್ದಾವೆ, ಎಲ್ಲ ಗೋಮೂತ್ರ ಹಾಕಿದ್ದಾವೆ. ಇನ್ನೊಂದು ಸ್ವಲ್ಪ ಹೊತ್ತಾಗ ಎಲ್ಲ ಸಗಣಿ ಹಾಕ್ತವೆ. ನೀವು ಬಂದು ನಿಂತ್ಕೊಳ್ಳಿ, ಇಲ್ಲೇನಾದ್ರು ಒಂದು ಚೂರು ಬ್ಯಾಡ್ ಸ್ಮೆಲ್ ಬಂದರೆ ಸಖತ್ ಪ್ರೆಸೆಂಟ್ ಆಗಿ ಸ್ಮೆಲ್ಲು ಇಲ್ಲ, ನೊಣನೂ ಇಲ್ಲ, ಸೊಳ್ಳೆನೂ ಇರಲ್ಲ. ಆಮೇಲೆ ಸೊಳ್ಳೆನೂ ಇಲ್ಲ. ನೀವು ಈಗ ಇನ್ನೂ ಒಂದು ಸ್ವಲ್ಪ ಬೆಳಕಿದೆ, ಇನ್ನು 1 ಅವರ್ ಆದ್ಮೇಲೆ ನೀವು ಬನ್ನಿ, ಇಲ್ಲಿ ಒಂದು ಸೊಳ್ಳೆನೂ ಇಲ್ಲ. ನಾವು ಹೇಳ್ತಾ ಇದ್ವಲ್ಲ, ಸಮ್ಮರಲ್ಲಂತೂ ನಾವೇನು ಒದ್ಕೊಂತ ಇರಲಿಲ್ಲ, ಏನೂ ಇಲ್ಲ, ಸುಮ್ಮನೆ ಕಾಟ್ ಹಾಕ್ಕೊಳ್ತಾ ಇದ್ವಿ. ಯಾಕೆಂದರೆ ಇಲ್ಲಿ ನಾವು ನೆಲ ಮೇಲೆ ಮಲ್ಗೋಕ್ಕಾಗಲ್ಲ, ಗೋಮೂತ್ರ ಒಯ್ದು ಅಂದ್ರೆ ನಮ್ಗೆ ಕೆಳಗೆ ಬರುತ್ತೆ ಅಂತ ಆ ಕಾಟ್ ಹಾಕ್ಕೊಳ್ಳೋದು. ಕಾಟ್ ಹಾಕ್ಕೊಂಡು ಇಲ್ಲಿ ಆರಾಮಾಗಿ ಮಾಡ್ಕೊಂಡಿರ್ತೀವಿ. ಸೊ ಬೆಳಗ್ಗೆ ನಿಮಗೆ ಇಲ್ಲಿ ಒಂದು ದಿನ ಇದ್ದೋದ್ರೆ ಈಗ ನೈಟ್ ಆಲ್ಟ್ ಆಗ್ಬೋದು. ನೈಟು ಸಾಯಂಕಾಲ ಬಂದರೆ ಅಂದರೆ ನೈಟ್ ಆಲ್ಟ್ ಆಗಿ ಬೆಳಗ್ಗೆ ಇದ್ದು ಇಲ್ಲಿ ಕೆಲಸ ಶುರು ಮಾಡ್ತಾರೆ. ಹಾಲು ಕರಿಯೋದಿರ್ಬೋದು, ಅಥವಾ ಸಗಣಿ ಹಾಕೋದಿರ್ಬೋದು, ಇದನ್ನು ತೊಳೆಯೋದಿರ್ಬೋದು. ಆಮೇಲೆ ಈ ಹಸುಗಳನ್ನೆಲ್ಲ ಹೊರಗಡೆ ಕಟ್ಟಾಕ್ಬಿಟ್ಟು ಅವಕ್ಕೆಲ್ಲ ನೀರು ಕುಡಿಸಿ ಹೊರಗಡೆ ಕಟ್ಟಾಕೋದಿರ್ಬೋದು. ಅವನ್ನೆಲ್ಲ ಕಟ್ಟಾಕ್ಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ ಆಮೇಲೆ ಒಂದು 7 ಗಂಟೆ 8 ಗಂಟೆ ನಂತರ ಅವರೆಲ್ಲ ಊಟ ಮಾಡಿಕೊಂಡು ಮೇಯದಕ್ಕೆ ಕರ್ಕೊಂಡು ಹೋಗ್ತಾರೆ. ಒಂದು ಸಲ ಮೇಯಕ್ಕೆ ಕರ್ಕೊಂಡು ಹೋದ್ರು ಅಂದರೆ ಈಗ ಬಂದು ಒಳಗೆ ಸಾಯಂಕಾಲ ಅಷ್ಟೊತ್ತಿಗೆ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಇದೆ. ಆ ಟೈಮ್ ಆಗ್ತಿದ್ದಂಗೆ ಒಂದು ಹಸು ಹೊರಗೆ ನಿಂದುತ್ತೆ. ಅಲ್ಲಿಂದ ಒಂದರಿಂದ ಒಂದು ಆಟೋಮೆಟಿಕ್ಕಾಗಿ ಲೈನಾಗಿ ನಡ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಬಿಟ್ಟರು ಅಷ್ಟೇ, ಇಲ್ಲೆಲ್ಲ ಬಿಚ್ಚಿದ್ರು ಅವು ಆಟೋಮೆಟಿಕ್ಕಾಗಿ ಲೈನ್ ಇಟ್ಕೊಂಡು ಅವ್ರ ಪಾಡಿಗೆ ಅವು ಎಲ್ಲಿ ಮೇಯಕ್ಕೆ ಹೋಗ್ಬೇಕು ಅಲ್ಲಿಗೆ ಹೋಗ್ತವೆ. ಎಲ್ಲಿಗೆ ಬರ್ಬೇಕು ಅಲ್ಲಿಗೆ. ಈಗ ಬಂದವು ಆಯಾ ಜಾಗಕ್ಕೆ ಬಂದು ನಿಂತ್ಕೊಂಡಿರ್ತಾರೆ. ಅಲ್ಲಿ ಬರ್ತವೆ, ಇಲ್ಲಿ ತೊಟ್ಟಿ ಇದೆ, ತೊಟ್ಟಿನಲ್ಲಿ ನೀರು ಕುಡಿತವೆ. ನೀರು ಕುಡಿದು ಕರೆಕ್ಟ್ ಅದ್ರ ಜಾಗ ಯಾವುದು ಆ ಜಾಗದಲ್ಲಿ ನಿಂತ್ಕೊಂಡಿರ್ತಾರೆ. ಮತ್ತೆ ಇಲ್ಲಿ ಇಷ್ಟೊಂದು ಹಸುಗಳು ಸಾಕಿದ್ದೀರಾ ಅಂದಮೇಲೆ ಈ ಎಲ್ಲ ಹಸುಗಳಿಗೆ ಒಬ್ಬ ರಾಜ, ಒಬ್ಬ ಕಿಂಗ್ ಅಂತ ಇರ್ಬೇಕಲ್ಲ ಸರ್? ಯಾರು ನಿಮ್ಮ ಈ ಗೋಶಾಲೆಯಲ್ಲಿ? ನಮ್ಮ ಗೋಶಾಲೆಯಲ್ಲಿ ಗುರು ಅಂತ ಒಬ್ಬ ಕಿಂಗ್ ಇದ್ದಾನೆ. ಇವರೆಲ್ಲರಿಗೂ ಡಾನ್ ಅವನೇ. ಇದನ್ನ ಬನ್ನಿ ತೋರಿಸ್ತೀನಿ. ಈಗ ಅದನ್ನ ಆಮೇಲೆ ಅದನ್ನ ಅಲ್ಲಿ ಕಟ್ಟಾಕಿ ಅಲ್ಲೂ ಮಾತಾಡಿಸ್ತೀನಿ ಅವನಿಗೆ. ಇದು ಕಾಂಕ್ರೇಜು. ಈಗ ನಮ್ಮ ಈ ಗೋಶಾಲೆನಲ್ಲಿರೋದು ಯಾವ್ದು ಅಂದರೆ ಈ ಕಾಂಕ್ರೇಜ್ ಇದೆ, ಹಳ್ಳಿ ಕಾರ್ ಇದೆ,
ಆಮೇಲೆ ಗೀರ್ ಇದೆ, ಹಾಂ ಆಮೇಲೆ ಮಲ್ನಾಡ್ ಗಿಡ್ಡ ಇದೆ. ಓಕೆ ಹಾಂ ಸೊ ಈ ಥರದವೆಲ್ಲ ಏನಂದರೆ ಈಗ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಏನು ತುಂಬ ಕೆಲವು ನಮ್ಮ ದೇಶಿ ತಳಿ ಹಸುಗಳು ಉಳ್ಕೊಂಡಿರೋಂಥದ್ದು. ಇಲ್ಲಿ ಬಂದು ನಾವು ಒಂದು ದಿನ ಇಲ್ಲಿ ಕಳೆಯೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ನಾವೇನು ಸರ್ ಇಲ್ಲಿ ಯಾರ್ದೋ ಗೋಶಾಲೆ ಅಂದ್ಕೊಳ್ಳಿ, ಬನ್ನಿ ನೀವು ಅಲ್ಲಿ ಬಂದು ಆ ಗೋಶಾಲೆನಲ್ಲಿ ಸಗಣಿ ಎತ್ತಾಕಿ ಸಗಣಿ ಮುಟ್ಟೋದ್ರಿಂದ, ನೀವು ಕೈಯಲ್ಲಿ ಸಗಣಿ ಮುಟ್ಟೋದ್ರಿಂದ ಮೊದಲೆಲ್ಲ ನೀವು ಹಳ್ಳಿನಲ್ಲಿ ಹಳಬರಿದ್ದರೆ ಕೇಳಿದ್ರೆ ಹೇಳ್ತಾರೆ, ಮೊದಲೆಲ್ಲ ಏನು ಮಾಡೋರು ಅಂದರೆ ಈ ಮೈ ಕೈ ಕಾಲೆಲ್ಲ ಹೊಡಿತಾ ಇತ್ತು. ವಿಂಟರ್ ಸೀಸನ್ನು ಮತ್ತು ಬೇಸಿಗೆ ಸೀಸನಲ್ಲಿ ಕೈ ಕಾಲೆಲ್ಲ ಹೊಡಿಯೋದು. ಅದಕ್ಕೆ ಏನು ಮಾಡೋರು ಅಂದರೆ ಸಗಣಿನ ನೀರಲ್ಲಿ ಕಲಿಸ್ಬಿಟ್ಟು ಸಗಣಿನ ಕೈಗೆ ಕಾಲಿಗೆಲ್ಲ ಹಚ್ಚೋರು, ಹಚ್ಬಿಟ್ಟು ತೊಳೆಯೋರು, ಅದೆಲ್ಲ ಸರಿ ಆಗ್ತಿತ್ತು. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಟ್ರೀಟ್ಮೆಂಟು. ಈಗಲೂ ನಾವು ಇದರಲ್ಲಿ ಇಲ್ಲಿ ಗೋಶಾಲೆಯಲ್ಲಿ ಕೆಲವ್ರಿಗೆ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ. ಅವ್ರಿಗೇನೆಂದರೆ ಇದ್ರದ್ದೇನೋ ಗೋಬರ್ ಬಾತ್ ಅಂತ, ಅದು ಪರ್ಟಿಕ್ಯುಲರಾಗಿ ಕೆಲವೊಂದಿಷ್ಟು ಟ್ರೀಟ್ಮೆಂಟ್ಗಳು ಸಜೆಸ್ಟ್ ಮಾಡಿರ್ತಾರೆ, ಅಂಥವ್ರಿಗೆ ಮಾತ್ರ ಕೊಡ್ತಾರೆ. ಇಡೀ ದಿನ ನೀವು ಕಂಪ್ಲೀಟ್ ಬಾಡಿನಲ್ಲಿ ಕಂಪ್ಲೀಟ್ ಬಾಡಿನಲ್ಲಿ ಸಗಣಿ ಹಚ್ತಾರೆ. ಸಗಣಿ ಹಚ್ಚಿ ಬಿಸಿಲಲ್ಲಿ ಮಲಗಿಸ್ತಾರೆ. ಅದು ವಾರ 10 ದಿನ ಈ ಥರ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಸಾಕಷ್ಟು ಎಷ್ಟೋ ಸ್ಕಿನ್ ಡಿಸೀಸಸ್ಗಳಿರ್ಬೋದು, ಆಮೇಲೆ ಕೆಲವೊಂದಿಷ್ಟು ಬಾಡಿನಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳಿರುತ್ತೆ, ಅವೆಲ್ಲಕ್ಕೂ ಸಾಕಷ್ಟು ಅನುಕೂಲ ಆಗುತ್ತೆ. ಸೊ ಇದ್ರ ಸಗಣಿನ ಕನಿಷ್ಠ ಪಕ್ಷ ನಾವು ಬಂದು ಸಗಣಿನ ಎತ್ತಿ ಒಂದು ಕಡೆ ಹಾಕೋದನ್ನು ನಮಗೊಂದು ಏನು ಪಾಸಿಟಿವ್ ಫೀಲ್ ಕೊಡುತ್ತೆ. ಅಥವಾ ನಮಗೆ ಅದ್ರ ಸಗಣಿ ಸ್ಮೆಲ್ ತೊಗೊಳ್ಳೋದನ್ನು ರೋಗ ನಿರೋಧಕ ಶಕ್ತಿ ಇರೋವಂಥ ಗುಣಗಳಿರೋದ್ರಿಂದ ನೀವು ದೇಸಿ ತಳಿ ಹಸುಗಳು ನೀವು ಸಗಣಿ ಮುಟ್ಟು ನೋಡೋ ಸ್ಮೆಲ್ ಈಗ ಅಲ್ಲಿ ಬಿದ್ದಿದೆ, ಅದನ್ನು ತಗೊಂಡು ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿರುತ್ತೆ. ಇದು ಇದ್ರದ್ದು ಇದೆಯಲ್ಲ, ನೀವು ಸಿಂಧಿ ಹೆಸರು ತಗೊಂಡೋಗಿ ನೋಡಿ, ಇದ್ರದ್ದು ಎಷ್ಟು ರಿಂಗ್ 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 ಥರ ತುಂಬ ಚೆನ್ನಾಗಿ ಬಂದಿದೆ. ಇದೊಂದು ಚಿಲ್ಲೆ ಹಾಕದೆ ಹಿಂಗೆ ಇದೆ. ದೇಸಿ ತಳಿ ಹಸುಗಳ ಸಗಣಿ ಸ್ಟ್ರೆಂತೇ ಅದು. ಇಷ್ಟೇನಿದೆಯಲ್ಲ, ಇಷ್ಟು ತಟ್ಟಿ ನಾವು ಆಲ್ಮೋಸ್ಟ್ ಬಿಸಿಲಿಗೆ ಬಿಡಬಾರ್ದು. ಸ್ವಲ್ಪ ಲೈಟ್ ಬಿಸಿಲಿಗೆ ಬೀಳೋ ಥರ ಇರಬೇಕು, ಅಥವಾ ನೆರಳಲ್ಲಿ ಒಣಗಬೇಕು. ಒಂದು ವಾರ 15 ದಿನ ಆಗ್ಬೋದು, ನೆರಳಲ್ಲಿ ಒಣಗಬೇಕು, ಬಿಸಿಲಲ್ಲಿ ಒಣಗಿಸ್ಬಾರ್ದು. ಇದನ್ನ ಈಗ ನಾನು ಹೇಳಿದೆ, ಇದು ಒಣಗುತ್ತೆ. ಇದು ಒಣಗಿದ ಮೇಲೆ ಏನು ಮಾಡ್ತೀವಿ, ಇದನ್ನು ಕಟ್ ಮಾಡಿ, ನಿಮ್ಗೆ ಸಾಧ್ಯ ಆದರೆ ಒಂದು ಪೀಸ ಉರಿಸಿದ್ರೆ ತುಂಬ ಒಳ್ಳೆಯದು. ಈಗ ಕಟ್ ಮಾಡ್ತೀರಾ, ಈಗ ಒಣಗಿದೆ ಅಂತ ಅಂದ್ಕೊಳ್ಳಿ, ಹಿಂಗೆ ಬರುತ್ತೆ, ಇಷ್ಟು ಪೀಸ್ ಇರುತ್ತೆ ಅಲ್ವಾ, ಇದಕ್ಕೆ ಜಸ್ಟ್ ನಿಮ್ಮ ಮನೆಯಲ್ಲಿ ಒಂದು ತುಪ್ಪ ಒಂಚೂರು ಸವರಿ, ಇದ್ರ ಮೇಲೆ ಲೈಟಾಗಿ ತುಪ್ಪ ಸವರಿದ್ರೆ ಸಾಕು. ಇದು ಎಡ್ಜಿಗೆ ನೀವು ಇದನ್ನ ಹಚ್ಚಿರ್ತೀರಲ್ವ, ಅದು ಇದು ಧೂಪ ಥರ ಜಸ್ಟ್ ಎಡ್ಜಿಗೆ ಒಂಚೂರು ಹಚ್ಚಿಬಿಟ್ಟು ಇದನ್ನ ಹಿಂಗೆ ಇಡಿ, ಇದು ಕಂಪ್ಲೀಟ್ ಉರಿದೋಗುತ್ತೆ, ಕಂಪ್ಲೀಟ್ ಸುಟ್ಟು ಬೂದಿ ಆಗಿಬಿಡ್ಬೇಕು. ಇದ್ರದ್ದು ಸ್ಮೆಲ್ ಇದೆಯಲ್ಲ, ನಿಮ್ಗೆ ಹಚ್ಚಿ ನೋಡಿ ಗೊತ್ತಾಗುತ್ತೆ ಈ ಸ್ಮೆಲ್ ಎಷ್ಟು ಪಾಸಿಟಿವ್ ಆಗಿರುತ್ತೆ. ಆಮೇಲೆ ನಮ್ಮ ಮನೆಯಲ್ಲಿ ಕೆಲವು ಸೊಳ್ಳೆ ಇದೆ ಅಂತಾರೆ, ಕೆಲವರು ನಮ್ಮ ಮನೇಲಿ ಏನೋ ಒಂಥರ ನಮ್ಮ ಸಮಸ್ಯೆಗಳಿದೆ, ಮನೆಯಲ್ಲಿ ಏನೋ ಒಂಥರ ಕಾಟಗಳು ಅಂತಾರಲ್ಲ, ಅವೆಲ್ಲಕ್ಕೂ ಇದರಿಂದ ಅಡ್ವಾಂಟೇಜ್. ಅಂದರೆ ನೆಗೆಟಿವ್ ಎನರ್ಜಿ ಅನ್ನೋದು ಏನಿದೆ ಅದು ನಾವು ನೋಡಿಲ್ಲ, ಬಟ್ ಆ ಥರದ್ದು ಇದ್ದರೆ ಈ ಥರದ್ದನ್ನು ನಾವು ಹಚ್ಚೋದ್ರಿಂದ ಅನುಕೂಲ ಆಗುತ್ತೆ ಅನ್ನೋದು ನಮ್ಮದು ಏನೋ ನಮ್ಮ ಕಲ್ಕಲಾಂತರದಿಂದ ಮಾತಾಡ್ಕೊಂಡು ಬಂದಿರೋದು, ಮತ್ತು ಇದನ್ನ ಪಾಲಿಸ್ತಾ ಬಂದಿರೋದು. ಅಂದರೆ ಯಾವಾಗಾದ್ರೂ ಒಂದೊಂದು ಸಲ ಬಂದು ಹೋಗ್ತಾ ಇರ್ತೀನಿ, ಒಂದು ಸ್ವಲ್ಪ ನನಗೂ ಏನೋ ಒಂದು ಸ್ವಲ್ಪ ಇಲ್ಲಿ ಬಂದಾದ್ಮೇಲೆ ನನಗೆ ಒಳ್ಳೇದಾಗಿದೆ, ಸಾಕಷ್ಟು ಒಳ್ಳೇದು ಅನಿಸಿದೆ. ಈಗೇನಾಗುತ್ತೆ, ಒಂದೊಂದು ಸಲ ಏನೋ ಸ್ಟ್ರೆಸ್ಸಲ್ಲಿ ಕೆಲಸ ಮಾಡಿರ್ತೀವಿ, ಸೊ ಇಲ್ಲಿ ಬರೋದ್ರಿಂದ ಮೆಂಟಲಿ ಪೀಸ್ಫುಲ್ ಅನಿಸುತ್ತೆ. ಹೋಗುವಾಗಲೂ ಮನೆಯಲ್ಲಿ ಹೋದಾಗ ಏನೋ ಒಂದು ಸ್ವಲ್ಪ ಖುಷಿಯಾಗಂತೂ ಇರ್ತೀವಿ, ಹ್ಯಾಪಿಯಾಗಂತೂ ಇರ್ತೀವಿ, ಬಟ್ ಕಂಪ್ಲೀಟ್ ಪಾಸಿಟಿವ್ ಅನ್ನೋದಂತೂ ಇದೆ. ಈಗ ನೋಡಿ ಸರ್, ಇದೇ ಮಲ್ನಾಡ್ ಗಿಡ್ಡ, ಇದು ಈ ಕಡೆ ಇದೆಲ್ಲ ಮಲ್ನಾಡ್ ಗಿಡ್ಡ ತಿಳಿಗಳು. ಸೊ ಇವು ಓರಿಗಳಿವು, ಒಂದೆರಡು ಹಸು ಇದೆ, ಹಸು ಆ ಕಡೆ ಅದಿಲ್ಲ, ಇದನ್ನು ಓರಿನೇ ಇಲ್ಲಿದೆ. ಮತ್ತೆ ಅಲ್ಲಿ ಮರದ ಹತ್ರ ಕಟ್ಟಿರೋದು ಇವೇ ಓರಿಗಳನ್ನ ಕಟ್ಟಿದ್ವಿ. ಸೊ ಇದ್ರದ್ದು ಹಸು ಇದೆ, ಒಂದು ಕರು ಹಾಕಿದೆ. ಆ ಕರು ನಿಮಗೆ ಅದು ಹೆಚ್ಚು ಕಡಿಮೆ ಹೆಂಗೆ ಅಂದರೆ ಅಲ್ಲಿ ಕಾಣಿಸುತ್ತೆ ಅನಿಸುತ್ತೆ, ಅದು ಕೈಗೆ ಸಿಗೋದಿಲ್ಲ, ಅದು ಒಳ್ಳೆ ಜಿಂಕೆ ಮರಿ ಥರ ಇದೆ. ಆಮೇಲೆ ಹೇಳ್ತಾ ಇದ್ರು, ಈಗ ಎಲ್ಲ ದೇಸಿ ಹಸಿಗಳಲ್ಲೇ ತುಂಬಾ ಉತ್ಕೃಷ್ಟ ಶ್ರೇಷ್ಠವಾದಂಥ ಹಾಲು ಮಲ್ನಾಡ್ ಗಿಡ್ಡ ಹಾಲು ಅಂತ. ಹೌದು, ಅದನ್ನೇ ನಾನು ಹೇಳಿದ್ನಲ್ಲ, ತುಂಬ ಚಿಕ್ಕದು, ಕಡಿಮೆ ಕೊಡುತ್ತೆ. ಮಲ್ನಾಡು ಗಿಡ್ಡದ್ದು ಏನಕ್ಕೆ ಅಂತಂದರೆ ಅದರ ಹೆಸರಲ್ಲೇ ಇದೆ ಮಲ್ನಾಡು. ಮಲ್ನಾಡು ಅಂದರೆ ಮಲ್ನಾಡಲ್ಲೇ ಜಾಸ್ತಿ ಸಾಕುವಂಥದ್ದು. ಆಮೇಲೆ ಅದನ್ನ ಏನು ಮಾಡ್ತಾರೆ ಅಂದರೆ ಕಟ್ಟಲ್ಲಿ, ನಾನು ಹೇಳಿದ್ನಲ್ಲ, ಒಂದು ಕಟ್ಟಿ ಬೆಳೆಸೋದಿಲ್ಲ, ಬಿಟ್ಟು ಬೆಳೆಸೋದು. ಅದನ್ನು ಬೆಳಿಗ್ಗೆ ಅದನ್ನ ಬಿಟ್ಟು ಹೊಡೆದ್ರು ಅಂದರೆ ಅದು ಇಡೀ ಕಾಡಲ್ಲಿ ಓಡಾಡ್ತಾ ಇರುತ್ತೆ, ಅದು ಎಲ್ಲಿ ಬೇಕೋ ಅಲ್ಲಿ ತಿನ್ನುತ್ತೆ. ಕಾಡೋದು ಎಲ್ಲ ಥರದ ಸೊಪ್ಪನ್ನು ತಿನ್ನುತ್ತೆ. ಅದು ಎಲ್ಲಿ ಬೇಕೋ, ಕೆಲವು ಸಲ ನೀವೇನಾರ ಈ ಕಡೆ ಶಿವಮೊಗ್ಗ ಆ ಕಡೆ ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ಹೋದರೆ ರೋಡ್ ಸೈಡಲ್ಲಿ ಮಲಗಿರ್ತಾವೆ ಅಲ್ಲೆಲ್ಲೆಲ್ಲೆಲ್ಲೇ. ಅವು ಮೇಯ್ಕೊಂತ ಹೋಗ್ತವೆ, ಎಲ್ಲೋ ಒಂದು ಹತ್ರ ಮೇಯ್ತವೆ, ಹಂಗೆ ಮಲಗುತ್ತೆ. ಈಗ ನೋಡ್ರಿ, ಇಲ್ಲಿದೆ ಅದು ಮಲ್ನಾಡ್ದು, ಅಲ್ಲಿದೆ ನೋಡಿ, ಚಿಕ್ಕದಿದೆಯಲ್ಲ, ಆ ಜಿಂಕೆ ಮರಿ ಥರ ಇದೆಯಲ್ಲ, ಅದು ಮಲ್ನಾಡ್ ಗಿಡ್ಡದ್ದು.
ಅದು ಅದನ್ನ ನೀವು ಹಿಡಿಯೋಕ್ಕಾಗಲ್ಲ. ಹಾ. ನಾನು ಅದ್ರ ಹತ್ರ ಹೋಗಿ ಏನಾದ್ರು ಮುಟ್ಟಬೇಕು ಅಂದರೆ ಕೈಗೆ ಸಿಗಲ್ಲ, ಹಾಂ ಫುಲ್ ಜಿಂಕೆ ಥರ ಸುತ್ತಡಿಯುತ್ತೆ. ಓಕೆ. ಅದನ್ನ ನಾವು ಆಲ್ಮೋಸ್ಟ್ ಅದನ್ನ ಕಟ್ಟಾಕದೇ ಇಲ್ಲ ಕರುನ. ಈಗ ಅದ್ರದ್ದು ಏನಿದೆಯಲ್ಲ ಅದ್ರ ತಾಯಿ ಇದೆ, ಅದು ಮೇಯಕ್ಕೆ ಹೋಗಿದೆ ಅದು. ಅದ್ರದ್ದು ಕಂಪ್ಲೀಟ್ ಹಾಲು ಕರುಗಷ್ಟೇ ಕುಡ್ಸಕ್ಕೆ ಬಿಟ್ಟಿರೋದು. ಅದ್ರ ನಾವು ಏನು ಕರಿಯೋದಿಲ್ಲ, ಅದಕ್ಕೆ ಕರುಗೆ ಕಂಪ್ಲೀಟ್ ಕರುಗೆ ಕೊಡಲಿ ಅಂತೇಳಿ. ಕರು ಚೆನ್ನಾಗಿರಲಿ, ಸೊ ನಮಗೆ ಕರು ಬೆಳಿಬೇಕು, ತಳಿ ಉಳಿಬೇಕು ಅನ್ನೋದೇ ಮೇನ್ ಇರೋದು. ಅದರಿಂದ ಹಾಲು ಉಪಯೋಗಿಸ್ಬೇಕು ಅನ್ನೋದೇನಿಲ್ಲ. ಈ ಗೋಶಾಲೆನೆಲ್ಲ ಮೇಯ್ನ್ ಏನಂತಂದರೆ ಹಾಲನ್ನು ಏನು ಕಮರ್ಷಿಯಲಾಗಿ ಯೂಸ್ ಮಾಡೋದಕ್ಕಿಂತ ಪ್ರಿಯಾರಿಟಿ ಕರು. ಮ್ಯಾಕ್ಸಿಮಮ್ ಹಾಲನ್ನು ಕರುಗೆ ಅಂತ ಕೊಡ್ತೀವಿ. ಉಳಿದಿದ್ದು ಒಂದಷ್ಟು, ಯಾಕೆಂದರೆ ಕಂಪ್ಲೀಟ್ ಬರೀ ಹಾಲನ್ನೇ ಕರು ಕುಡಿದ್ರೂ ಕೆಲವು ಸಲ ಕರುಗೆ ಅನಾರೋಗ್ಯ ಆಗುತ್ತೆ. ಸೊ ತಕ್ಕ ಮಟ್ಟಿಗೆ ಹಾಲನ್ನು ನಾವು ಉಪಯೋಗಿಸ್ಕೊಳ್ತೀವಿ. ಅದೇನು ನಾವು ಮನೆ ಇಲ್ಲಿಗೆ ಕೆಲಸದವರು ಅವ್ರಿಗೆ ಎಲ್ಲ ಮಜ್ಜಿಗೆ ಮೊಸರು ಮಾಡ್ಕೊಳ್ಳೋದಕ್ಕೆ, ಮತ್ತು ಕೆಲವೊಂದಿಷ್ಟು ಅವ್ರ ಮಕ್ಕಳುಗಳಿದ್ದಾವೆ ಅವ್ರಗಳಿಗೆ ಹಾಲು ಉಪಯೋಗಿಸೋದಕ್ಕೆ, ನಮ್ಮ ಮನೆಗಳಿಗೆ ಏನಾದರೂ ಹಾಲು ತರಬೇಕು ಅಂತಂದರೆ ಇಲ್ಲಿಂದ ನಾವು ಕೊಡಿಸ್ಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಈಗ ಪಂಚಗವ್ಯ ಚಿಕಿತ್ಸೆ ಅಂತಲೂ ನಡೆಯುತ್ತೆ. ಇದರಲ್ಲಿ ನಿಮ್ಮ ಪ್ರತಿ ಆರೋಗ್ಯದ ಏನೇ ಸಮಸ್ಯೆ ಇರ್ಬೋದು, ಇನಿಷಿಯಲ್ ಸ್ಟೇಜಲ್ಲಿ ಇಂದ ಹಿಡಿದು ನಿಮಗೆ ಮೇಜರ್ ಆಗಿ ಎಷ್ಟೋ ಜನ ಬಂದಿದ್ದಾರೆ ನಿಮಗೆ ಟ್ರೀಟ್ಮೆಂಟ್ಗೆ. ಅವ್ರು ಹೆಂಗೆ ಅಂದರೆ ಲಾಸ್ಟ್ ಸ್ಟೇಜ್ ಇರುತ್ತೆ, ಈಗ ಕ್ಯಾನ್ಸರ್ ಇರ್ಬೋದು ಅಥವಾ ಯಾವುದೋ ಅನಾರೋಗ್ಯ ಆಗಿಬಿಟ್ಟು ಎಲ್ಲ ಡಾಕ್ಟರ್ ಹತ್ರ ಸುತ್ತಿರ್ತಾರೆ, ನಿಮ್ಗೇನು ಇಲ್ಲದೇ ನೀವು ಚೆನ್ನಾಗಿದ್ದೀರಾ, ಇನ್ನೇನು ನಿಮ್ಮ ಟ್ರೀಟ್ಮೆಂಟ್ ಏನು ಕೊಡೋದಿಲ್ಲ ಅಂತಲೇ ಕಳಿಸಿ. ಕೆಲವರಿಗೆ ಎಷ್ಟೋ ಜನಕ್ಕೆ ಏನಾಗಿದೆ, ನಿಮಗೆ ಇನ್ನೇನು ಒಳ್ಳೆಯದೇ ಕಷ್ಟ ಅಂತ ಹೇಳಿರ್ತಾರೆ. ಅಂಥವ್ರನ್ನ ಎಲ್ಲ ಕಡೆ ಸುತ್ತರದು ಓಡಾಡಿ ಬಂದಿರ್ತಾರೆ, ಅಂಥವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಪಂಚಗವ್ಯ ಚಿಕಿತ್ಸೆ ಅಂದರೆ ಏನಂದರೆ ಗೋಮೂತ್ರನ ಬಳಸ್ಕೊಂಡು ಮತ್ತು ಗೋಮೂತ್ರ ಹಾಲು ತುಪ್ಪ ಏನಿದೆಯಲ್ಲ ಬೆಣ್ಣೆ ಎಲ್ಲದಕ್ಕೂ ಉಪಯೋಗಿಸ್ಕೊಂಡು ಮತ್ತು ಗಿಡಮೂಲಿಕೆಗಳನ್ನು ಉಪಯೋಗಿಸಿ ಒಂದು ಕೊಡುವಂಥ ಚಿಕಿತ್ಸೆ. ಇದು ನಮ್ಮ ಪಾರಂಪರಿಕ ಪದ್ಧತಿ, ಆಯುರ್ವೇದದಲ್ಲಿ ಬರುವಂಥದ್ದು. ಇದರಲ್ಲಿ ಕೆಲವೊಂದು ಚಿಕಿತ್ಸೆಗಳನ್ನು ಕೊಡ್ತಾರೆ. ಈಗ ಎಷ್ಟೋ ಜನಕ್ಕೆ ನಮ್ಮಲ್ಲಿ ಸಕ್ಸಸ್ಫುಲ್ ಇದೆ. ಅದಕ್ಕೆ ಇನ್ನೂ ಸ್ಪೆಸಿಫೈಡ್ ಡಾಕ್ಟ್ರೇ ಇದ್ದಾರೆ, ಪಂಚಗವ್ಯ ಪದ್ಧತಿನಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ಡಾಕ್ಟ್ರ್ ಇದ್ದಾರೆ. ಅವ್ರು ಪ್ರತಿ ತಿಂಗಳು ಒಂದು ಸಲ ಬಂದು ಹೋಗ್ತಾರೆ. ಇಲ್ಲಿ ಬೆಂಗಳೂರಿಗೆ ಬರ್ತಾರೆ, ಗುಜರಾತಿಂದ ಬರ್ತಾರೆ, ಅವರು ಇಲ್ಲಿಗೆ ಬರ್ತಾರೆ. ಪ್ರತಿ ತಿಂಗಳು ಒಂದು ಸಲ ಬರ್ತಾರೆ, ಒಂದು ವಾರ ಇಲ್ಲೇ ಇರ್ತಾರೆ. ಎಷ್ಟೋ ಜನಕ್ಕೆ ಕೆಲವರಿಗೆಲ್ಲ ಮಕ್ಕಳ ಇಂಗ್ಲೀಷಲ್ಲೆಲ್ಲ ತೋರಿಸಿದ್ರು ಮಕ್ಕಳೇ ಆಗಿರಲಿಲ್ಲ. ಇವರು ಅವ್ರದ್ದು ಕಂಪ್ಲೀಟ್ ಅಂದರೆ ನಾಡಿ ನೋಡಿಬಿಟ್ಟು ಟೆಸ್ಟ್ ಮಾಡಿ ಹೇಳ್ತಾರೆ. ಸೊ ನಾಡಿಯಿಂದ ಟೆಸ್ಟ್ ಮಾಡಿ ಅವರ ಆರೋಗ್ಯಕ್ಕೆ ಈಗ ಮೂಲ ಏನಿದೆ, ಈಗ ನಮಗೇನಾಗುತ್ತೆ, ನಮಗೆ ಗಾಯ ಆಗಿದ್ರೆ ಔಷಧಿ ಹಚ್ತೀವಿ, ಅದು ಕೊಡಬೇಕಾಗಿರೋಂಥದ್ದು. ಬಟ್ ನಿಮಗೆ ಕಣ್ಣಿಗೆ ಕಾಣೋದಿಲ್ಲ ಕೆಲವೊಂದಿಷ್ಟು, ಅವನ್ನ ನೀವು ಮೂಲಕ್ಕೆ ಕೊಡಬೇಕು. ಮೂಲಕ್ಕೆ ನಿಮ್ಮ ಮೆಡಿಸಿನ್ ಕೊಟ್ಟಾಗ ಸೊ ಅದು ನಿಮ್ಮ ಬಾಡಿ ರಿಕವರ್ ಆಗುತ್ತೆ. ಈ ಥರದಲ್ಲಿ ಪಂಚಗವ್ಯದಲ್ಲಿ ಸಾಕಷ್ಟು ಸಕ್ಸಸ್ ರೇಟ್ ಇದೆ. ಕೆಲವರೆಲ್ಲ ಒಂದು ರಾಂಗ್ ಇದಿದೆ, ತುಪ್ಪ ತಿಂದ್ಬಿಟ್ರೆ ಕೊಬ್ಬು ಅಂತ. ಯಾವ ಕಾರಣಕ್ಕೂ ತುಪ್ಪ ಕೊಬ್ಬಾಗೋಕ್ಕೆ ಚಾನ್ಸೇನೇ ಇಲ್ಲ. ಹಂಗಂದಿದ್ರೆ ನಮ್ಮ ಹಿಂದಿನವರೆಲ್ಲರೂ ಇಷ್ಟು ವರ್ಷಗಳಗಟ್ಟಲೆ ಬದುಕೊಂಬಂದ್ರಲ್ಲ, ಎಲ್ಲರೂ ಕೊಬ್ಬು ಅಂದ್ಕೊಂಡು ತಿನ್ನೋದು ಬಿಟ್ಟಿದ್ರೆ ಅವ್ರ ಆರೋಗ್ಯವಾಗಿರೋಕ್ಕೆ ಆಗ್ತಾ ಇರಲಿಲ್ಲ. ತುಪ್ಪ ಯಾವುದೇ ಕಾರಣಕ್ಕೂ ಕೊಬ್ಬು ಅಲ್ಲವೇ ಅಲ್ಲ, ಅದರಲ್ಲಿ ಫ್ಯಾಟು ಅನ್ನೋದು ಇರೋದೇ ಇಲ್ಲ. ತುಪ್ಪನ ಬಳಸಬೇಕು. ನಮ್ಮ ಇವರು ಡಾಕ್ಟ್ರ್ ಇರ್ತಾರೆ, ಪ್ರತಿ ತಿಂಗಳು ಬಂದು ಹೋಗ್ತಾ ಇರ್ತಾರೆ. ಅವ್ರನ್ನ ಚೆಕ್ ಮಾಡ್ತಾರೆ, ನಾಡಿ ನೋಡಿ ಏನೇನು ಸಮಸ್ಯೆಗಳಿದೆ ಅಂತ ಹೇಳ್ತಾರೆ. ಸೊ ಅದನ್ನು ಬಟ್ ಇದರಲ್ಲಿ ಏನಂದರೆ ಗೋಮೂತ್ರದ್ದು ಏನು ಪಂಚಗವ್ಯ ಚಿಕಿತ್ಸೆನಲ್ಲಿ ಮೇಯ್ನ್ ಆಗಿರೋದು ಏನಂದರೆ ನಾನ್ ವೆಜ್ ಅವಾಯ್ಡ್ ಮಾಡಬೇಕು. ಅದು ದೊಡ್ಡ ಚಾಲೆಂಜ್. ತುಂಬ ಜನ ಬರ್ತಾರೆ ನನಗೆ, ಅವ್ರ ಮೆಡಿಕೇಷನ್ಸ್ಗೆ ಸ್ಟಾರ್ಟ್ ಮಾಡಿದಾಗ ಅವ್ರು ಫಸ್ಟ್ ಹೇಳೋದಾದ್ರೆ ನೀವು ನಾನ್ ವೆಜ್ ತಿನ್ಕೊಡಿ ಅಂತ. ಈ ನಾಟ್ ಇವನ್ ಎಗ್ ಸಮೇತ ತಿನ್ಬೇಡಿ ಅಂತಾರೆ ಮೆಡಿಕೇಷನ್ಸ್ ಇದ್ದಾಗ. ಸೊ ಅವ್ರು ಅವಾಯ್ಡ್ ಮಾಡಲೇಬೇಕು. ಸೊ ಅದನ್ನು ಅವಾಯ್ಡ್ ಮಾಡಿಕೊಂಡು ನೀವು ಮೆಡಿಕೇಷನ್ಸ್ ಮಾಡಿದ್ರೆ ಬಹುತೇಕ ಸಕ್ಸಸ್ ರೇಟ್ ಇದೆ. ನಿಮ್ಗೆ ಅವ್ರು ಯಾರು ಮೆಡಿಕೇಷನ್ಸ್ ತೊಗೊತಾರಲ್ವ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಮೆಡಿಕೇಷನ್ಸ್ ತೊಗೊಳ್ಳೋದೇ ಬೇಡ, ನಾವು ಹೇಳಿದ್ವಲ್ಲ, ನೀವು ದೇಸಿ ತಳಿ ಹಾಲು ತುಪ್ಪ ಮೊಸರು ಬೆಣ್ಣೆ ಬಳಸಿ ಡೈಲಿ ಒಂದು ಅರ್ಧ ಗಂಟೆ ಬಿಸಿಲಿಗೆ ನಿಂತ್ಕೊಳ್ಳಿ, ವಾಕ್ ಮಾಡಿ. ಇಷ್ಟು ಮಾಡಿದ್ರೆ ನೀವು 50% ನಮ್ಮ ಬಾಡಿಗೆ ಗೊತ್ತಾಗುತ್ತೆ. ಸೊ ನಾವು ಇದು ಯಾವುದೂ ಮಾಡಲಿಲ್ದಲೇ ನಾನು ಬೆಳಗ್ಗೆ ಏನೋ 11 ಗಂಟೆ 12 ಗಂಟೆಗೆ ಎದ್ದೇಳ್ತೀನಿ, ರಾತ್ರಿ 2 ಗಂಟೆ 3 ಗಂಟೆಗೆ ಮಲಗ್ತೀನಿ. ಅದು ಪ್ರಕೃತಿ ತತ್ವವಾಗಿ ಇಲ್ಲವೇ ಇಲ್ಲ. ರಾತ್ರಿ ಅಂದಾಗ ಮಲಗಬೇಕು, ಬೆಳಗ್ಗೆ ಅಂದಾಗ ಎದ್ದೇಳಬೇಕು. ನಾವು ಅದನ್ನ ಉಲ್ಟಾ ಮಾಡ್ತಾಯಿದ್ದೀವಿ. ರಾತ್ರಿಯೆಲ್ಲ ಎದ್ದಿರ್ತೀವಿ, ಬೆಳಗ್ಗೆ 11-12 ಗಂಟೆ ತನಕ ಮಲ್ಕೊಂಡಿರ್ತೀವಿ. ಸೊ ಅವಾಗ ಆಬ್ವಿಯಸ್ಲಿ ನಮ್ಮ ಬಾಡಿ ಪ್ರಕೃತಿ ಜೊತೆ ಏನು ಹೊಂದಾಣಿಕೆ ಮಾಡ್ಕೋಬೇಕಲ್ವ. ಸೊ ಹೊಂದಾಣಿಕೆ ಆಗಿರೋದೇ ಹಂಗೆ. ನೇಚರ್ ನಮ್ಗೆ ಟೈಮ್ ಸೆಟ್ ಮಾಡಿದೆ. ಎಲ್ಲೆಲ್ಲಿ ಕತ್ತಲಿನ ಭಾಗದವರು ಮಲಗುತ್ತಾರೆ, ರಾತ್ರಿ ಮಲಗೋದಕ್ಕೆ ಇರೋದು. ಬೆಳಿಗ್ಗೆ ನೀವು ಬೇಕಾದ್ರೆ 5 ಗಂಟೆಗೆ ಎದ್ದೇಳಿ, ಇದೇನು ಬ್ರಾಹ್ಮಿ ಮುಹೂರ್ತ ಅಂತಾರೆ 4 ಗಂಟೆಯಿಂದ. ನೀವು ಅರ್ಲಿ ಮಾರ್ನಿಂಗ್ ಎಷ್ಟು ಬೇಗ ಎದ್ದೇಳ್ತೀವಿ ಅಷ್ಟು ಬೇಗ ನಿಮ್ಮ ದಿನ ಚೆನ್ನಾಗಿರುತ್ತೆ. ಆಮೇಲೆ ಅಷ್ಟು ಬೇಗ ನೀವು ಮಲಗ್ತಿರೋ ಕಡೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳಕ್ಕೆ ಶುರು ಮಾಡಿದ್ರೆ ರಾತ್ರಿ 9 ಗಂಟೆ ಒಳಗೆ ಆಟೋಮೆಟಿಕಲಿ ಮಲಗೋಕ್ಕೆ ಶುರು ಮಾಡ್ತೀವಿ.
ನೀವು ಬೆಳಿಗ್ಗೆ 10 ಗಂಟೆಗೆ ಎದ್ದೇಳಿ ನೀವು ರಾತ್ರಿ 1 ಗಂಟೆ 2 ಗಂಟೆ ತನಕ ನೀವು ಮಲಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಥರದ ಪದ್ಧತಿಗಳನ್ನು ನಾವು ಬೆಳೆಸ್ಕೋಬೇಕು. ಇವ್ರು ಮೇಜರಾಗಿ ಅದನ್ನೇ ಹೇಳೋದು. ಇಲ್ಲಿ ಬಂದಿರೋರಿಗೆ ನಂದು ಸಹಿತ ಕಂಪ್ಲೀಟ್ ರಾಂಗ್ ಟೈಮಿಂಗ್ಸ್ ಇದ್ದಿದ್ದು. ಈಗ ನಿಧಾನಕ್ಕೆ ಒಂದು ಸ್ವಲ್ಪ ಟೈಮಿಂಗ್ಸ್ ನಾನು ಚೇಂಜ್ ಮಾಡ್ಕೊತ ಬರ್ತಾಯಿದ್ದೀನಿ. ಈಗ ರಾತ್ರಿ ತುಂಬ ಲೇಟಾಗಿ ಮಲಗ್ತಾ ಇದ್ದೆ. ರಾತ್ರಿ 10-11 ಗಂಟೆಗೆ ಊಟ ಮಾಡ್ತಾ ಇದ್ದಿದ್ದು. 10-11 ಗಂಟೆಗೆ ನಾವು ಊಟ ಮಾಡ್ತೀವಿ, 11-11:30 ಮಲ್ಕೋತೀವಿ, ತಿಂದವರೆ ಮಲಗ್ತೀವಿ. ಮೊದಲಿನ ಪದ್ಧತಿ ಇದ್ದಿದ್ದೇನೆಂದರೆ ಕತ್ಲಾಗ್ತಿದ್ದಂಗೆ ಊಟ ಆಗೋದು. ನಿಮ್ಮ ಮನೆಗಳಲ್ಲಿ 6 ಗಂಟೆ 7 ಗಂಟೆ ಅವರು ಹೊಲಗಳಿಂದ ಕೆಲಸ ಮಾಡ್ಕೊಂಡು ಬಂದವರು 7 ಗಂಟೆಗೆ ಊಟ ಮಾಡೋರು 8 ಗಂಟೆಗೆ ಮಲಗಿಬಿಟ್ರು. 8 ಗಂಟೆ ಮೇಲೆ ಯಾರಾದರೂ ಇದ್ದಿದ್ದಾರೆ ಅಂದರೆ ಸರ್ವತ್ತಾಗಿದೆ, ಏನು ಇನ್ನೂ ಮಲಗಿಲ್ಲ ಅಂತ ಮಾತಾಡ್ಕೊಳ್ಳೋರು. 8 ಗಂಟೆಗೆ ಇಡೀ ಹಳ್ಳಿಗಳಿಗೆ ನಿಶಬ್ದ ಆಗಿರ್ತಿದ್ವಿ. ಈಗ ಸಿಟಿನಲ್ಲಿ ಏನಂದರೆ ನಮಗೆ ಸಾಕಷ್ಟು ಡಿಸ್ಟರ್ಬ್ ಮಾಡೋದಕ್ಕೆ 100 ಆಪ್ಷನ್ಗಳಿದೆ. ಟಿ ವಿ ಇದೆ, ಮೊಬೈಲ್ ಇದೆ, ಇನ್ನು ಥಿಯೇಟ್ರ್ಗಳಿಗೆ ಹೋಗ್ತೀವಿ, ಮಾಲ್ಗಳಿಗೆ ಹೋಗ್ತೀವಿ. ಸೊ ನಾವು ಏನೋ ಹೆಂಗೆ ಬೇಕಂಗೆ ನಮ್ಮ ಜೀವನವನ್ನು ಕಳೀತಾ ಇದ್ದೀವಿ. ಅದರಿಂದ ಆ ಥರದ್ದು ಜೀವನದಿಂದಾಗಿಯೇ ಈಗ ಆಸ್ಪತ್ರೆಗಳು ಅಷ್ಟು ಜಾಸ್ತಿ ಆಗ್ತಾ ಇರೋದು. ಈಗ ನಾವು ಟೈಮ್ ಅಲ್ಲದೆ ಇರೋ ಟೈಮಲ್ಲಿ ಊಟ ಮಾಡ್ತೀವಿ, ಟೈಮ್ ಅಲ್ಲದೆ ಇರೋದು ನಮ್ಗೆ ಬೇಕೋ ಬೇಡವೋ ಯಾವುದನ್ನ ಆಹಾರಗಳನ್ನು ಎಂತೆಂಥದ್ದು ಆಹಾರಗಳನ್ನು ನಾವು ತಿಂತೀವಿ, ಅದು ಅರ್ಗಿಸ್ಕೊಳ್ಳೋಕ್ಕಾಗಲ್ಲ. ನಾವು ಆಟೋಮೆಟಿಕಲಿ ಬಾಡಿ ಒಳಗಡೆ ಬ್ಯಾಡ್ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಈಗ ಎಷ್ಟೋ ಜನ ಏನಂದರೆ ಈಗ ಆಲ್ಮೋಸ್ಟ್ ಫಾರಿನರ್ಸೇ ಇದ್ರ ಬಗ್ಗೆ ಎಜುಕೇಟ್ ಆಗ್ತಾ ಇದ್ದಾರೆ. ಎಷ್ಟೋ ಜನ ರಾಗಿನ ಬಳಸೋಕ್ಕೆ ಶುರು ಮಾಡಿದ್ದಾರೆ, ಎಷ್ಟೋ ಜನ ಜೋಳ ಉಪಯೋಗಿಸ್ತಾ ಇದ್ದಾರೆ, ಎಷ್ಟೋ ಜನ ಮಿಲೆಟ್ಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ಇದೆಲ್ಲದನ್ನು ನಾವು ಪಿಜ್ಜಾ ತಿನ್ನೋಕ್ಕೆ ಶುರು ಮಾಡಿದ್ವಿ, ಅವರು ರಾಗಿ ತಿನ್ನೋಕ್ಕೆ ಶುರು ಮಾಡಿದ್ವಿ. ಎಲ್ಲ ಉಲ್ಟಾಗ್ತಿದೆ. ನಾವೇನಂತಂದರೆ ಜಿಮ್ಗಳಿಗೆ ಹೋಗೋಕ್ಕೆ ಶುರು ಮಾಡಿದ್ವಿ, ಅವರೆಲ್ಲ ಏನಂದರೆ ಯೋಗ ಪ್ರಾಣಾಯಾಮಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇದು ನೋಡಿ, ಈಗ ನಮ್ಮ ಹಸುಗಳೆಲ್ಲ ಮೇಯಕ್ಕೆ ಹೋಗಿದ್ವಿ. ಈಗ ಅಲ್ಲಿ ಗೋಮಾಳ ಇದೆ, ಒಂದು 500-1000 ಎಕರೆ ಇದೆ. ಅವು ಬೆಳಿಗ್ಗೆ ಹೋದವು ಬಾಡಿಗೆ ಊರಲ್ಲಿ ಹೊಲ ಇರುತ್ತೆ, ತಂದೆ ತಾಯಿ ನೋಡ್ಕೊತಾ ಇರ್ತಾರೆ. ಇಲ್ವಾ, ತಂದೆ ತಾಯಿ ಇರೋ ತನಕ ನೋಡ್ಕೊತಾರೆ, ಮುಗಿದೋಗುತ್ತೆ, ಆಮೇಲೆ ಹೊಲನೇ ಬಿಟ್ಟುಬಿಟ್ಟಿರ್ತಾರೆ. ಅಂಥವ್ರಿಗೆ ಹೇಳೋದಿಷ್ಟೇ, ಆ ಹೊಲಗಳಲ್ಲಿ ಯಾರನ್ನಾದ್ರೂ ನೋಡ್ಕೊಳಕ್ಕೆ ಬಿಡಿ. ಇಂಥವು ಯಾವ್ದಾದ್ರು 1-2 ಹಸುಗಳನ್ನ ಕೊಡಿಸಿ. ಆ ಹಸುಗಳಿಂದ ಬರೋಂಥ, ಈಗ ನಿಮಗೆ ಪ್ರತಿದಿನ ಹಾಲು ತರಕ್ಕಂತ ಆಗೋಲ್ಲ, ಅಲ್ಲಿ ಹಸುಗಳಿಂದ ಬರೋವಂಥ ಹಾಲಿನಿಂದ ಏನೋ ಬೆಣ್ಣೆ ತುಪ್ಪ ತೆಗೆದ್ರೆ ಅದನ್ನು ನೀವು ತೊಗೊಂಬಂದು ಬಳಸಿ. ವಾರಕ್ಕೊಂದ್ಸಲ ನೀವು ತರಿಸ್ಕೊಳ್ಳಿ, ಅಥವಾ ತಿಂಗಳಿಗೊಂದ್ಸಲ ತರಿಸ್ಕೊಳ್ಳಿ, ತೊಗೊಂಬಂದು ನೀವೇ ಆಹಾರ ತಿನ್ನೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಅಲ್ವಾ. ಸೊ ಈ ಥರದ್ದು ಮಾಡಿ ಅಂತ ಎಜುಕೇಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನಕ್ಕೆ ಬಂದಿರೋಂಥವ್ರಿಗೆಲ್ಲ ನಮ್ಮ ಏನು ಪಂಚಗವ್ಯ ಪದ್ಧತಿ ಬಗ್ಗೆ ಇರ್ಬೋದು, ಹಸುಗಳನ್ನು ಸಾಕೋದ್ರ ಬಗ್ಗೆ ಇರ್ಬೋದು, ಆಮೇಲೆ ಹೆಲ್ತನ್ನ ಕಾಪಾಡ್ಕೊಳ್ಳೋದ್ರ ಬಗ್ಗೆ ಇರ್ಬೋದು. ಇದ್ರ ಬಗ್ಗೆ ಅವಾಗವಾಗ ಇಲ್ಲಿ ಏನು ಸೆಮಿನಾರ್ಗಳ ಥರದ್ದು ಮಾಡ್ತಾ ಇರ್ತಾರೆ. ಸುತ್ತಮುತ್ತ ಹಳ್ಳಿ ಜನನೂ ಒಂದಷ್ಟು ಜನ ಬಂದು ಹೋಗ್ತಾ ಇದ್ದಾರೆ. ಇದನ್ನು ನೋಡಿದ ಮೇಲೆ ಎಷ್ಟೋ ಜನ ಏನು ದೇಶಿ ಹಸುಗಳದ್ದು ಏನಪ್ಪ ಎಲ್ಲರೂ ಸಿಗೋಂಥದ್ದು ಈಗ ಇದೆಯಲ್ಲ, ಬೆಳಗಿರೋದೆಲ್ಲ ಹಾಲು ಅಲ್ಲ ಅನ್ನೋ ಥರದ್ದು ಗಾದೆ ಇದೆಯಲ್ಲ, ಹಂಗೆ ಎಲ್ಲ ಹಾಲು ಹಾಲಲ್ಲ ಅನ್ನೋದನ್ನು ಗೊತ್ತಾಗ್ತಾ ಇದೆ. ನನಗೂ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್. ನನಗೆ ಈಗ ನಾನು ಒಂದು 3 ವರ್ಷದ ನಮಗೇನು ಹಾಲು ಬೇಕು ಅಂದರೆ ಕೊಡೋದೆಲ್ಲ ಹಾಲು ಅಂತಲೇ ಅಂದ್ಕೊಂಡಿದ್ದು. ಯಾವಾಗ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಶುರು ಮಾಡಿದ್ವಿ, ದೇಶಿ ಹಸುಗಳದ್ದು ಇಂಪಾರ್ಟೆನ್ಸ್ ಏನು, ಜರ್ಸಿ ಹಸುಗಳದ್ದು ಇರೋಂಥ ಅಡ್ವಾಂಟೇಜ್ಗಳೇನು, ಅವುಗಳು ಹೆಂಗೆ ಬೆಳೀತವೆ, ಇವುಗಳು ಹೆಂಗೆ ಬೆಳೀತವೆ. ಈಗ ನೋಡಿದ್ರೆ ನೀವು ಸಾಲಾಗಿ ಬಂದು ಅವೆಲ್ಲ ಅಲ್ಲಿ ಏನು ಗೋಮಾಳ ಇದೆ, ಅಲ್ಲೇ ಯಥೇಚ್ಛವಾಗಿ ಜಾಗ ಇದೆ, 1000 ಎಕರೆ ಇದೆ. ಅಲ್ಲೋಗಿ ಅದ್ರ ಪಾಡಿಗೆ ಮೇಯ್ಕೊಂಡಿರ್ತಿದ್ವು. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಮಲಗ್ತವೆ, ಮತ್ತೆ ಎದ್ದು ಮೇಯ್ತವೆ, ಬಿಸಿಲಲ್ಲಿರ್ತವೆ, ತನ್ನ ಪಾಡಿಗೆ ಬರ್ತವೆ. ನೋಡಿ ನೀರು ಕುಡಿದು ಅವುಗಳ ಜಾಗಕ್ಕೆ ನಿಂತ್ಕೊಂಡು. ಸೊ ಇದನ್ನು ನೋಡಿದ ಮೇಲೆ ನನಗೂ ಗೊತ್ತಾಗಿದ್ದು ಈ ಥರದ್ದೆಲ್ಲ ಇದೆ ಅಂತೇಳಿ. ನಾನು ನನ್ನ ಸ್ನೇಹಿತರಿಗೆಲ್ಲ ತುಂಬ ಜನಕ್ಕೆಲ್ಲ ಹೇಳ್ತೀನಿ, ಯಾರಿಗಾದ್ರೂ ಒಂದೊಂದ್ಸಲ ಕರ್ಕೊಂಡು ಬರ್ತೀನಿ, ಕರ್ಕೊಂಡು ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ. ಸೊ ನನಗೆ ಟೈಮ್ ಆದಾಗೆಲ್ಲ ಮ್ಯಾಕ್ಸಿಮಮ್ ನಾನು ಬರ್ತಾ ಇರ್ತೀನಿ. ಸೊ ಇವರೇನಂದ್ರೆ ನಿಸ್ವಾರ್ಥತೆಯಿಂದ ಒಂದು ಏನೋ ಸೇವೆ ಅಂತೂ ಮಾಡ್ತಾ ಇದ್ದಾರೆ. ಸೊ ದೇಶಿ ಹಸುಗಳನ್ನ ಉಳಿಸ್ಬೇಕು ಮತ್ತು ದೇಶಿ ಹಸುಗಳಿಂದ ಇರೋಂಥ ಉಪಯೋಗಗಳು 4 ಜನಕ್ಕೆ ಗೊತ್ತಾಗಬೇಕು. ಇದು ಮೇನ್ ಇಂಟೆನ್ಷನ್ ಇರೋದು. ಈಗ ಇಲ್ಲಿ ಉಳ್ಕೊಳ್ಳೋಕ್ಕೂ ಎಲ್ಲ ವ್ಯವಸ್ಥೆ ಇದೆ. ಈಗ ಯಾರಾದರೂ ಈಗ ಶನಿವಾರ ಭಾನುವಾರ ನಾನು ಉಳ್ಕೊಂತೀನಿ ಅನ್ನೋರು ಇವ್ರಿಗೆ ಮುಂಚೆನೇ ಹೇಳಿದ್ರೆ ಅಲ್ಲಿಗೆ ರೂಮಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತಾರೆ, ಇಲ್ಲಿ ಉಳ್ಕೋಬೋದು. ಈಗ ಆಮೇಲೆ ಚಿಕ್ಕದಾಗೆ 4 ರೂಮ್ಗಳಿದ್ದಾವೆ. ಒಂದು 5-6 ಜನ ಬಂದರು ಅಂದರೆ ಇಲ್ಲಿ ದೊಡ್ಡ ರೂಮ್ 2 ಇದ್ದಾವೆ. ಸೊ ಇಲ್ಲೂ ಉಳ್ಕೋಬೋದು. ಆಮೇಲೆ ಇಲ್ಲೂ ಅಷ್ಟೇ, ಊಟಕ್ಕೂ ಮುಂಚೆನೇ ಹೇಳಿದ್ರೆ ಅವ್ರು ಅಡುಗೆ ವ್ಯವಸ್ಥೆ ಮಾಡ್ತಾರೆ, ಊಟ ಮಾಡ್ಬೋದು. ಇಲ್ಲೇ ಊಟ ಮಾಡಿಕೊಂಡು ಉಳ್ಕೊಂಡಿದ್ದು ಇಲ್ಲ ತಿಳ್ಕೊಂಡು ಹೋಗ್ಬೋದು. ಇನ್ನು ಎಲ್ಲರೂ ಹೆಂಗೆ ಅಂತಂದರೆ ನಾವು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಇವರೆಲ್ಲ ಇದು ಮಾಡಿದ್ದಾರೆ, ಅವ್ರಿಗೆ ಏನಾರು ನಾನು ಹೆಲ್ಪ್ ಮಾಡಬೇಕು ಅನ್ನೋಂಥವ್ರು ದುಡ್ಡು ಕೊಡೋದು ಬೇಡ ಇವರಿಗೆ.
ಹಸುಗಳ ಮುಖಾಂತರ ಹಸುಗಳು ಕೊಡ್ಸೋದಾದ್ರೆ ಹಸುಗಳು ಕೊಡಿಸಿ, ಅಥವಾ ಹುಲ್ಲು ಕೊಡೋದಾದರೆ ಹುಲ್ಲು ಕೊಡಿಸಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಬನ್ನಿ, ಯಾರಿದ್ದೀರೋ ಇದನ್ನು ನೋಡಬೇಕು ಅನ್ನೋರು ಬನ್ನಿ, ಇಲ್ಲಿ ಬಂದು ಒಂದು ಅರ್ಧ ದಿನ ಒಂದಿನ ಕಾಲ ಕಳೀರಿ, ಹಸುಗಳ ಜೊತೆ ಕಾಲ ಕಳೀರಿ. ನೀವೇನೋ ಕೊಡಲಿಲ್ಲ ಅಂದರೆ ಪರವಾಗಿಲ್ಲ, ಬನ್ನಿ ಅವುಗಳನ್ನ ನೋಡಿ ಅದರದ್ದು ಏನೋ ಇಂಪಾರ್ಟೆನ್ಸ್ನ ತಿಳ್ಕೊಳ್ಳಿ. ತಿಳ್ಕೊಂಡು 4 ಜನಕ್ಕೆ ಅದನ್ನು ಹೇಳಿ ಬೇರೆ ಮಾಡೋರು ಮಾಡಲಿಕ್ಕಿಲ್ಲ. ಇವರೇ ಒಬ್ಬರೇ ಅಂತಲ್ಲ, ಇಂಥವ್ರು ಸಾವಿರಾರು ಜನ ಮಾಡ್ತಾಯಿದ್ರು. ಇಡೀ ಬೆಂಗಳೂರು ಸುತ್ತಮುತ್ತದಲ್ಲೇ ಸುಮಾರು ಏನಿಲ್ಲ ಅಂದ್ರೂ ಒಂದು 150 ಗೋಶಾಲೆಗಳಿದ್ದಾವೆ. 150 ಗೋಶಾಲೆಗಳಿಗೆ ಹೋಗಿ ಇದಕ್ಕೆ ಬರ್ಬೇಕಂತೀನಿ, ಯಾವುದೇ ಗೋಶಾಲೆಗೆ ಹೋಗಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ, ಅದ್ರ ಜೊತೆಯಲ್ಲಿರಿ, ಆ ವಾತಾವರಣದಲ್ಲಿರಿ. ನೀವು ಇಡೀ ಸಿಟಿನಲ್ಲಿ ಬರೀ ಗಿಜಿ ಅನ್ನೋ ಲೈಫಲ್ಲಿ ಇದ್ದವರು ಒಂದು ಅರ್ಧ ದಿನ ಇಲ್ಲಿ ಟೈಮ್ ಕಳೆದೋದ್ರೆ ಮೆಂಟಲಿ ಎಷ್ಟೋ ಪೀಸ್ಫುಲ್ ಸಿಕ್ಕುತ್ತೆ. ಸೊ ಇದನ್ನು ತಿಳ್ಕೊಳ್ಳಿ ಅನ್ನೋದೇ ಮೇನ್ ಇಂಟೆನ್ಷನ್ನು. ಹಂಗಾಗಿ ಇವ್ರು ತುಂಬ ಕಷ್ಟಪಟ್ಟು ಮಾಡ್ತಿದ್ದಾರೆ. ನಾವು ಹಾಗಾಗಿ ಯಾವಾಗಾದ್ರೂ ನಾವು ಆರ್ಥಿಕವಾಗಿ ಏನಾದರೂ ಚಿಕ್ಕ ಪುಟ್ಟ ಇದು ಮಾಡಬೇಕಂದ್ರೆ ಮಾಡ್ತೀನಿ. ಸೊ ಬೇರೆಯವ್ರಿಗೂ ನಾನು ಅದೇ ಹೇಳೋದು, ನಮ್ಮ ಫ್ರೆಂಡ್ಸ್ಗಳಿಗೆ ಹೇಳೋದು, ಯಾರ್ದೋ ಬರ್ತ್ಡೇ ಇರುತ್ತಲ್ವ, ನಾನೇನು ಮಾಡ್ತೀನಿ ಅವಾಗ ಬರ್ತ್ಡೇಗೆ ಇಂಥ ಒಂದು ಜಾಗ ಇದೆ, ಬರ್ತ್ಡೇ ಮಾಡೋಣ ಅಲ್ಲಿಗೆ ಹೋಗೋಣ ಅಂತ ಕರ್ಕೊಂಬರ್ತೀನಿ. ಇಲ್ಲಿ ಕರುಗಳೆಲ್ಲ ಇದ್ದಾವೆ, ಕರುಗಳು ಸುತ್ತಮುತ್ತದಲ್ಲೇ ಮಕ್ಕಳು ಕೇಕ್ ಕಟ್ ಮಾಡಿಸ್ತೀವಿ. ಆಮೇಲೆ ಅದು ಅವರಿಗೆ ಇದನ್ನ ಥರ ಕೇಳ್ತೀವಿ, ಬೆಲ್ಲ ತಂದ್ರಿ ಅಂತ ಹೇಳಿರ್ತೀವಿ, ಮತ್ತು ಬಾಳೆಹಣ್ಣು ತಗೊಂಡು ಅಂತ ಹೇಳಿರ್ತೀವಿ. ತಗೊಂಬಂದು ಮಕ್ಕಳ ಹತ್ರನೇ ಹಸುಗಳು ಬೆಲ್ಲ ಬಾಳೆಹಣ್ಣು ತಿಂದು ಕೊಡಿಸ್ತೀವಿ. ಆಮೇಲೆ ಇಲ್ಲೇನು ಅಡುಗೆ ಮಾಡಿರ್ತಾರೆ ಇದನ್ನು ಊಟ ಮಾಡ್ಕೊಂಡು ಒಂದು 2 ತಾಸು ಹೋಗ್ತೀವಿ. ಮಕ್ಕಳಿಗೂ ಒಂದು ಖುಷಿ. ನಾವು ಯಾವುದೋ ಒಂದು ಹೋಟ್ಲಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಬೇಕಾಗಿರೋದಂತೆಲ್ಲ ತಿನ್ನೋದಕ್ಕಿಂತ ಇಲ್ಲಿ ನಿಮ್ಮ ಮನೆಯಲ್ಲಿ ಏನಾಗುತ್ತೆ ಅದನ್ನೇ ಮಾಡ್ಕೊಂಬನ್ನಿ. ನಿಮ್ಮ ಮನೆಯಲ್ಲಿ ನೀವು ಫ್ಯಾಮಿಲಿಯವ್ರು ಎಷ್ಟು ಜನ ಇರ್ತಾರೋ ಅದನ್ನೇ ಮಾಡ್ಕೊಂಡು ಬನ್ನಿ. ಇನ್ನೊಂದು ಅರ್ಧ ತಾಸು 1 ತಾಸು ಟೈಮ್ ಸ್ಪೆಂಡ್ ಮಾಡಿ ಹಸುಗಳ ಬಗ್ಗೆ ಮಕ್ಕಳಿಗೂ ತಿಳಿದಂಗೆ ಆಗುತ್ತೆ, ಮತ್ತು ನೀವೂ ಸಮೇತ ಒಂದು ಸ್ವಲ್ಪ ಹೆಲ್ತಿಯಾಗಿದ್ದಂಗೆ ಆಗುತ್ತೆ. ಈ ಫಾರಂಗೆ ಅನೇಕ ಕಡೆಗಳಿಂದ ವಿಧವಾದ ಜಾತಿಯ ಪಕ್ಷಿಗಳು ಬರ್ತವೆ. ಅವುಗಳ ಆಹಾರಕ್ಕೆ ಅಂತ ಹೇಳಿ ಇಲ್ಲಿ ಒಂದು ಕೊಳ ಮಾಡಿದ್ದಾರೆ. ಆ ಕೊಳದಲ್ಲಿ ಮೀನುಗಳನ್ನು ಕೂಡ ಸಾಕಿದ್ದಾರೆ. ಭಟ್ರೆ ಏನೇನು ಅಡುಗೆ ಇವತ್ತು? ಇವತ್ತು ವಡಾಪಾವ್ ಇದೆ, ಏನದು ಪುದೀನ ರೈಸ್. ನೀವು ವಿಡಿಯೋ ಮಾಡಿ ಬಿಟ್ಟರೆ ಸುಮ್ಮನೆ ಇದೇನು ಅದು, ಅದೇನೋ ನಿಮ್ಮ ತಲೆ ಕಾತ್ರಕ್ಕೆ ಇದೆಯಲ್ಲ ಅದು ವಡಾಪಾವ್ ಪಕ್ಕದ್ದು ವಡಾಪಾವ್. ಇದು ಹಿಟ್ಟು ಕಡಲೆ ಇಟ್ಟು ಅದು ಗುಲಾಬಿ. ಮಹಾಕಾಲೇಶ್ವರ ಗೋ ಸಂಸ್ಥಾನಕ್ಕೆ ಬರುವಂಥ ಜನರಿಗೆ ದೇಸಿ ಹಸುವಿನ ಮಜ್ಜಿಗೆಯನ್ನು ಕೊಡಲಾಗುತ್ತೆ. ಹಾಗಾಗಿ ಇಲ್ಲಿ ಮಜ್ಜಿಗೆ ಕಡಿಯೋದಕ್ಕೆ ಈ ಮಿಷನ್ನ ಕೂಡ ಬಳಸ್ತಾರೆ. ಇಲ್ಲ ಬರೀ ತಿಂಡಿ ಬಟ್ರ್ ಹಾಕಿದ್ವಿ ಸರ್. ಬಟ್ರ್ ಹಾಕಿ ಇದು ಮಾಡಿರೋದು ಖಾರ ಚಟ್ನಿ ಇದೆ ಸರ್. ಚಟ್ನಿ ಇಲ್ಲ, ಚಟ್ನಿ ಮಾಡಿಲ್ವಾ? ಇಲ್ಲ ಅಲ್ಲ ಐತಲ್ರಿ ಅದೇ ಚಟ್ನಿ. ಅದು ಚಟ್ನಿ ಬೇರೆ ಸರ್, ರೈಸ್ ಅದು ಸರಿ ಆಯ್ತಲ್ಲ. ಹಸಿ ಇದೆ. ಜೋರಿ ಸರ್. ಇಲ್ಲಿವರೆಗೂ ನಮ್ಮ ದೇಶೀಯ ಹಸುಗಳ ಬಗ್ಗೆ ಸಾಕಷ್ಟು ಮಾಹಿತಿನ ಸಿದ್ದೇಶ್ ಸರ್ ಕೊಟ್ಟಿದ್ದಾರೆ. ಸೊ ನಾವು ಹಸುಗಳಿಂದ ಇಷ್ಟೆಲ್ಲ ಕಾಯಿಲೆಗಳನ್ನ ವಾಸಿ ಮಾಡ್ಬೋದು. ಮತ್ತು ಇಲ್ಲಿ ಯಾವುದೇ ಸ್ವಾರ್ಥ ಇಲ್ಲದೆ ಈ ಗೋಶಾಲೆಯಲ್ಲಿ ಹಸುಗಳಿಗೆ ಸೇವೆ ಮಾಡ್ತಾ, ಮತ್ತು ಇದನ್ನು ನಮ್ಮ ಮುಂದಿನ ಪೀಳಿಗೆಗೂ ಈ ಹಸುಗಳು ಉಳಿಬೇಕು, ಇದ್ರ ಬಗ್ಗೆ ಮಾಹಿತಿಗಳು ತಲುಪಬೇಕು ಅಂತ ಹೇಳಿ ಇದನ್ನು ಇಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ.
ಸರ್ ಕೂಡ ಇಲ್ಲಿ ಅವರು ಕೈ ಜೋಡಿಸಿದ್ದಾರೆ. ಅವ್ರ ಎಲ್ಲ ಸಮಯನ ಯಾವುದೇ ಪಿಕ್ನಿಕ್ ಟೂರು ಅದು ಇದು ಅಂತ ಹೋಗ್ತಾ ಇಲ್ಲ. ಇಲ್ಲೂ ಕೂಡ ಅದೇ ರಜೆನೆ ಬಂದು ಅವರು ಕುಟುಂಬದೊಂದಿಗೆ ಇಲ್ಲಿ ಗೋರಕ್ಷಣೆ ಮತ್ತು ಅದರ ಸೇವೆಯಲ್ಲಿ ಕೂಡ ಇವರು ನಿರತರಾಗಿದ್ದಾರೆ. ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀರಾ ಸರ್, ತುಂಬ ಧನ್ಯವಾದಗಳು. ಮುಂದಿನ ಪೀಳಿಗೆಗೂ ನಮ್ಮ ತಲೆಮಾರಿನ ಅಥವಾ ನಮ್ಮ ದೇಶೀಯ ಹಸುಗಳ ರಕ್ಷಣೆ ಮತ್ತು ಅದ್ರ ಏನು ಮಹತ್ವ ಏನು ಅನ್ನೋದನ್ನು ನೀವು ತಿಳಿಸ್ಕೊಡ್ತಾ ಇದ್ದೀರಾ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ನೀವು ಮಾಡ್ತಿರೋಂಥದ್ದು ಒಂದು ಸೇವೆ ಅಂತಲೇ ಅನ್ಕೋಬೇಕು. ಯಾಕೆಂದರೆ ಎಷ್ಟೋ ಜನಕ್ಕೆ ಇದೆಲ್ಲ ಗೊತ್ತಿಲ್ಲ. ನೀವು ಆ್ಯಕ್ಚುಲಿ ಇದಕ್ಕೆ ಬಂದು ಇದ್ರ ಬಗ್ಗೆ ಒಂದು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೂ ನಾವು ನಿಮ್ಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕೆಂದರೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ನಾವು ಹೋಗಿ ಪ್ರತಿಯೊಬ್ಬರಿಗೂ ಹೇಳೋದಕ್ಕಾಗಲ್ಲ. ಈಗ ನಮ್ಮದು ಸೋಷಿಯಲ್ ಮೀಡಿಯಾ ಮಾಧ್ಯಮ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ, ನೀವೊಂದು ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಮಾಡಿರೋದನ್ನು ನೀವು ವಿಡಿಯೋ ಹಾಕೋದ್ರಿಂದ ಲಕ್ಷಾಂತರ ಜನ ನೋಡ್ತಾರೆ. ಲಕ್ಷಾಂತರ ಜನ ನೋಡೋದ್ರಲ್ಲಿ ಎಷ್ಟೋ ಜನಕ್ಕೆ ಅದು ಮೆಂಟಲಿ ಅಡ್ವಾಂಟೇಜ್ ಅಂತೂ ಆಗೇ ಆಗುತ್ತೆ. ಈ ಥರ ಮಾಡಬೇಕಲ್ಲ ಅಂತ ಒಂದು ಇನ್ಸ್ಪೈರಿಂಗ್ ಮಾಡೋವಂಥ ಕೆಲಸ ನೀವು ಮಾಡ್ತಾಯಿದ್ರಿ ಸರ್. ನೀವು ಬಂದು ಇದನ್ನೆಲ್ಲ ಏನೋ ಇಲ್ಲಿ ಒಂದಿನ ನೀವು ಇದನ್ನು ಕಾಲ ಕಳೆದು ಇದ್ರ ಬಗ್ಗೆ ಒಂದಷ್ಟು ಏನೋ ಇನ್ಫಾರ್ಮೇಷನ್ನ ನೀವು ಬೇರೆಯವ್ರಿಗೆ ತಿಳಿಸೋವಂಥ ಕೆಲಸ ಮಾಡ್ತಾಯಿದ್ದೀರಾ. ನಿಮಗೂ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಒಳ್ಳೆ ಆಹಾರ ಕೊಟ್ಟರೆ ಇಲ್ಲಿ, ಯಾಕಂದರೆ ತುಂಬ ಒಳ್ಳೆ ಸಾತ್ವಿಕವಾದ ಆಹಾರ ಸಿಕ್ತು ಇಲ್ಲಿ. ಮತ್ತು ಜೊತೆಗೆ ನಾವು ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ನಮ್ಮ ಚಾನಲ್ಲು ಅಷ್ಟೇ ಯಾವಾಗಲೂ ಇನ್ಫಾರ್ಮೇಟಿವ್ ಆಗೇ ಇರುತ್ತೆ. ಸೊ ಸಾಕಷ್ಟು ಒಂದು ಒಳ್ಳೆಯ ವಿಚಾರಗಳು ತಲುಪಬೇಕು ಅನ್ನೋದೇ ನಮ್ಮ ಚಾನಲ್ ಉದ್ದೇಶ ಕೂಡ ಆಗಿರುತ್ತೆ. ಧನ್ಯವಾದ ಸರ್.